नित्याम् अत्यल्पभृत्येष्वपि कुजनकृतौ धत्यभूत्याजकाया कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। बन्धस्य नित्यतोक्तिश्च तथा मुक्तेश्च नित्यता पुरापरोक्ततन्मिथ्यार्थत्वं ಯುಕ್ತ್ಯಾನ್ಯವಾರಯತ್. ಬಂಧವನ್ನು ನಿತ್ಯ ಅಂತ ಹೇಳಿದ್ದಾರೆ. ಹಾಗೆ ಮುಕ್ತಿಯನ್ನು ಕೂಡ ನಿತ್ಯ ಅಂತ ಹೇಳಿದ್ದಾರೆ. ಅದರಿಂದ ನವಸ್ತುತಃ ಅಂತ ಏನು ಹೇಳಿದ್ದಾರಲ್ಲ, ಅದಕ್ಕೆ ಇತರರು ಬಂಧ ಎಂಬತಕ್ಕಂಥದ್ದು ಮಿಥ್ಯಾ ಅಂತ ಅರ್ಥ ಮಾಡಿದ್ದಾರೆ. ಬದ್ಧ ಮುಕ್ತ ಇತಿ ಹ್ಯಾಖ್ಯ ಗುಣತಃ ಮೇ ನ ವಸ್ತುತಃ ಅಂತ ನಿನ್ನೆ ಭಾಗವತದ ವಾಕ್ಯವನ್ನು ಮನನ ಮಾಡಿದ್ದೆವು. ಅಲ್ಲಿ ನ ವಸ್ತುತಃ ಅಂತ ಇತರರು ಆ ವಾಕ್ಯಕ್ಕೇನು ಅರ್ಥ ಮಾಡಿದ್ದಾರೆ, ಇದು ವಾಸ್ತವಿಕವಾಗಿ ಇಲ್ಲ, ಅರ್ಥಾತ್ ಇದು ಮಿಥ್ಯಾ ಎಂಬುದಾಗಿ ಅವರು ಹೇಳಿದ್ದಾರೆ. ಆದರೆ ಅದನ್ನೇ ತನ್ಮಿಥ್ಯಾರ್ಥತ್ವಂ, ಪರೋಕ್ತ ತನ್ಮಿಥ್ಯಾರ್ಥತ್ವಂ, ಇತರರು ಹೇಳಿರುವಂತಹ ಬಂಧ ಎಂಬತಕ್ಕಂಥದ್ದು ಮೋಕ್ಷ ಎಂಬತಕ್ಕಂಥದ್ದು ಮಿಥ್ಯಾ ಎಂಬತಕ್ಕಂಥದ್ದನ್ನು ಯುಕ್ತ್ಯಾನ್ಯವಾರಯತ್ ಅಂತ, ಯುಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮನೇ ನಿರಾಕರಣೆ ಮಾಡಿದ್ದಾನೆ ಅಂತ. ಅಲ್ಲಿ ನಿತ್ಯ ಅಂದರೆ ಏನು ಅಂತಂದರೆ ಬಹುಕಾಲಿಕವಾಗಿ ಇದೆ, ಆದ್ದರಿಂದ ಅದನ್ನು ನಿತ್ಯ ಎಂಬುದಾಗಿ ಹೇಳಿದ್ದಾರೆ ಅಂತ ಅವರು ಅರ್ಥ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಅವಿದ್ಯೆಯಾಂಧಃ ಸತು ನಿತ್ಯ ಬದ್ಧ ಅಂತ ಹೇಳಿದ್ದು. ಅವಿದ್ಯೆಯ ಅಂಧಃ ಯಹ ಸತು ನಿತ್ಯ ಬದ್ಧ ಅಂತ. ಹಾಗಾದರೆ ಅವಿದ್ಯೆಯಿಂದ ಅಂಧನಾದಂತಹ ಜೀವ ಅವನು ನಿತ್ಯ ಬದ್ಧನಾಗಿದ್ದಾನೆ ಅಂತ ಹೇಳಿದ್ದು. ನಿತ್ಯಬದ್ಧ ಅಂತ ಹೇಗೆ ಕೊಡಿಸ್ತಾರೆ? ಬಂಧನವನ್ನು ಮಿಥ್ಯಾ ಅಂತ ಹೇಳಿಬಿಟ್ರೆ ನಿತ್ಯಬದ್ಧ ಅಂತ ಭಗವಂತ ಹೇಳಿದ್ದು ಹೇಗೆ ಕೂಡಿಸ್ಬೇಕಲ್ಲ ಅಂತಂದರೆ, ಅದಕ್ಕೆ ಆ ಬಂಧನ ಎಂಬತಕ್ಕಂಥದ್ದು ದೀರ್ಘಕಾಲಿಕವಾಗಿದೆ. ಆದ್ದರಿಂದಾಗಿ ನಿತ್ಯಬದ್ಧ ಎಂಬುದಾಗಿ ವ್ಯವಹಾರವನ್ನು ಮಾಡಿದ್ದು. ವಾಸ್ತವಿಕವಾಗಿ ಆ ಬಂಧ ಎಂಬತಕ್ಕಂಥದ್ದು ನಿತ್ಯ ಇಲ್ಲ. ಯಾಕೆ? ಅದು ಮಿಥ್ಯವಾದದ್ದು. ಮಿಥ್ಯವಾಗಿರ್ತಕ್ಕಂಥದ್ದು ನಿತ್ಯವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದು ಮಿಥ್ಯ ಆಯಿತೋ ಅದು ತತ್ಕಾಲದಲ್ಲೇ ಇಲ್ಲ. ಶುಕ್ತಿರಜತ ಮಿಥ್ಯ. ಆ ಶುಕ್ತಿರಜತ ಎಂಬತಕ್ಕಂಥದ್ದು ತೋರುವ ಕಾಲದಲ್ಲೇ ಇಲ್ಲ, ಬರೀ ತೋರಿದ್ದಷ್ಟೇ. ತತ್ಕಾಲದಲ್ಲೇ ಅದಕ್ಕೆ ಅಸ್ತಿತ್ವ ಇಲ್ಲ ಅಂತಂದ ಮೇಲೆ ಅಂತಹ ಮಿಥ್ಯಾಭೂತವಾದ ಬಂಧ ಅದು ನಿತ್ಯ ಆಗಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಮಿಥ್ಯಾಭೂತವಾಗಿರ್ತಕ್ಕಂಥ ಬಂಧ ಅಂತಂದರೆ ಏನರ್ಥ? ಬಂಧವು ನಿತ್ಯವಾಗಿದೆ ಅಂತ ಅರ್ಥ ಅಲ್ಲ. ಈ ಮಿಥ್ಯಾಭೂತವಾದ ಬಂಧ ಎಂಬತಕ್ಕಂಥದ್ದು ದೀರ್ಘಕಾಲಿಕವಾಗಿದೆ ಎಂಬುದಾಗಿ ಈ ರೀತಿಯಲ್ಲಿ ಅವರು ಹೇಳ್ತಾರೆ. ಆದರೂ ಅವಿದ್ಯೆಯಿಂದ ಈ ಬಂಧ ಉಂಟಾಗಿದೆಯಲ್ಲ, ಇದು ಅಹಂ ಬ್ರಹ್ಮಾಸ್ಮಿ ಅಂತ ಜೀವನಿಗೆ ಸಾಕ್ಷಾತ್ಕಾರ ಆಗೋ ತನಕ ಇರುತ್ತೆ. ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಬ್ರಹ್ಮ ಸಾಕ್ಷಾತ್ಕಾರ ಆಗುವ ತನಕ ಈ ಬಂಧ ಎಂಬತಕ್ಕಂಥದ್ದಿದೆ. ಆದ್ದರಿಂದ ದೀರ್ಘಕಾಲಿಕವಾಗಿದೆ, ಆದ್ದರಿಂದ ಅದನ್ನು ನಿತ್ಯ ಅಂತ ಹೇಳ್ತಾರೆ ಅಂತ. ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ, ಅವನೇನಪ್ಪ ದೇವೇಂದ್ರ ಅಂತ. ಅವನು ದೇವೇಂದ್ರ ಅಲ್ಲ. ಯಾಕೆ ಹೇಳೋದು? ಇತರರಿಗಿಂತ ಅವನಲ್ಲಿ ಅಧಿಕವಾದ ಸಂಪತ್ತಿದೆ ಅಂತ ಇಟ್ಕೊಂಡು ಹೇಳ್ತೀರ, ಹೌದಾ ಅಲ್ವೋ? ಹಾಗೆ ನಿತ್ಯ ಬದ್ಧ ಅಂದ್ರೇನರ್ಥ? ಜೀವನಿಗೆ ಬಂಧದ ಕಾಲ ಅಧಿಕವಾಗಿದೆ ಅಂತ ಈ ಕಾಲದ ಆಧಿಕ್ಯವನ್ನಿಟ್ಟುಕೊಂಡು
ಬಂಧ ಎಂಬತಕ್ಕಂಥದ್ದು ನಿತ್ಯ ಅಂತ ಹೇಳಿದ್ದು, ಅದು ನಿತ್ಯಬದ್ಧ ಅಂತ ಹೇಳಿದ್ದಾರೆ ಅಂತ ಈ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಅದು ಸರಿಯಲ್ಲ ಅಂತ. ಯಾಕೆ ಅಂತಂದರೆ ಬಂಧವನ್ನು ನಿತ್ಯ ಅಂತ ಹೇಳಿದ್ದಾರೆ, ಜೊತೆಯಲ್ಲಿ ಮೋಕ್ಷವನ್ನು ನಿತ್ಯ ಅಂತ ಹೇಳಿದ್ದಾರೆ. ಬಂಧವನ್ನು ನಿತ್ಯ, ಮೋಕ್ಷವನ್ನು ಕೂಡ ನಿತ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ಮೋಕ್ಷ ನಿತ್ಯ ಆಗಬೇಕು ಅಂತಾದರೆ, ಮೋಕ್ಷ ನಿತ್ಯ ಅಂದರೆ ತುಂಬ ಕಾಲ ಇರುತ್ತೆ ಅಂತರ್ಥನ ಅಲ್ಲ. ಮೋಕ್ಷ ನಿತ್ಯ ಅಂತಂದರೆ ಯಾವಾಗಲೂ ಇದೆ ಅಂತಲೇ ಅರ್ಥ. ಅದರ ಜೊತೆಯಲ್ಲಿ ಬಂಧವನ್ನು ನಿತ್ಯ ಅಂತ ಹೇಳಿರೋದ್ರಿಂದ ಬಂಧವನ್ನೇನು ಹೇಳಬೇಕು, ಯಾವಾಗಲೂ ಇದೆ ಅಂತಲೇ ಹೇಳಬೇಕಷ್ಟೇ ಹೊರತು ಅವರು ಹೇಳುವ ರೀತಿಯಲ್ಲಿ ಬಂಧ ಮಿಥ್ಯ, ಅದು ಬಹುಕಾಲೀನವಾದ್ದರಿಂದಾಗಿ ನಿತ್ಯಬದ್ಧ ಎಂಬುದಾಗಿ ಜೀವನನ್ನು ವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ. ಏನು ಯುಕ್ತಿಯಿಂದ ನಿರಾಕರಣೆ ಮಾಡಿದರು? ಬಂಧ ಮಿಥ್ಯ ಎಂಬತಕ್ಕಂಥದ್ದನ್ನು ಯುಕ್ತಿಯಿಂದ ನಿರಾಕರಣೆ ಮಾಡಿದರು. ಏನು ಯುಕ್ತಿ? ಯಾವುದು ನಿತ್ಯವೋ ಅದು ಮಿಥ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ನಿತ್ಯವೋ ಅದು ಮಿಥ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬತಕ್ಕಂಥ ಯುಕ್ತಿ. ಲೋಕದಲ್ಲಿ ದೇಶ ಕಾಲ ಇದೆಲ್ಲ ನಿತ್ಯವಾದದ್ದು. ದೇಶ ಕಾಲಗಳು ಮಿಥ್ಯನಾ? ಅಲ್ಲ. ಇದು ಎಲ್ಲರ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಯಾವ ದೇಶದಲ್ಲಿ ದೇಶ ಇಲ್ಲ, ಮಿಥ್ಯ ಅಂತಂದರೆ ಅದು ಇಲ್ಲ ಅಂತ ಆಗಬೇಕು. ಯಾವ ಕಾಲದಲ್ಲಿ ಕಾಲ ಇಲ್ಲ, ಅದರಿಂದ ಕಾಲ ಎಂಬತಕ್ಕಂಥದ್ದು ನಿತ್ಯ, ಅದು ಮಿಥ್ಯ ಅಲ್ಲ. ಹಾಗೆಯೇ ಆತ್ಮ ಪರಮಾತ್ಮ ಇದ್ದಾನಲ್ಲ, ಅವ್ರ ಮತ ಪ್ರಕಾರವೇ ಆತ್ಮ ಪರಮಾತ್ಮ ಅವನು ನಿತ್ಯ, ಅವನು ಮಿಥ್ಯ ಅಲ್ಲ. ಅಂದರೆ ಯಾವುದು ನಿತ್ಯವೋ ಅದು ಮಿಥ್ಯ ಅಲ್ಲ. ಇಲ್ಲಿ ಕೃಷ್ಣ ಪರಮಾತ್ಮನೇ ನಿತ್ಯ ಬದ್ಧ ನಿತ್ಯ ಮುಕ್ತ ಎಂಬುದಾಗಿ ಬಂಧ ಎಂಬತಕ್ಕಂಥದ್ದು ನಿತ್ಯ ಅಂತ ಹೇಳಿದ್ದಾನೆ. ಮೋಕ್ಷವನ್ನು ಕೂಡ ನಿತ್ಯ ಅಂತ ಹೇಳ್ತಾ ಇದ್ದಾನೆ. ಬಂಧ ಮೋಕ್ಷಗಳು ನಿತ್ಯ ಆದ್ದರಿಂದ ಅವನು ಮಿಥ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ನಿತ್ಯವಾದದ್ದು ಮಿಥ್ಯವಾಗಿರ್ತಕ್ಕಂಥದ್ದು ಕಂಡಿಲ್ಲ. ನಿತ್ಯ ಅನ್ನೋದಕ್ಕೆ ಸತ್ಯ ಅಂತನೂ ಅರ್ಥ ಇದೆ. ನಿತ್ಯ ಅಂದರೆ ಸಾರ್ವಕಾಲಿಕ ಅಂತನೂ ಅರ್ಥ, ತ್ರಿಕಾಲದಲ್ಲಿ ಇರತಕ್ಕಂಥದ್ದು, ಸದಾತನ ಅಂತನೂ ಅರ್ಥ ಇದೆ. ಯಾವುದು ನಿತ್ಯವಾಗಿರುತ್ತೋ ಅದು ಸತ್ಯವೇ ಆಗಿರುತ್ತೆ. ಯಾವುದು ನಿತ್ಯವಾಗಿರುತ್ತೋ ಅದು ಸತ್ಯವೇ ಆಗಿರುತ್ತೆ. ಯಾವುದು ಸತ್ಯವೋ ಅದು ನಿತ್ಯ ಆಗಿರಬೇಕು ಅಂತಿಲ್ಲ. ಯಾವುದು ನಿತ್ಯವಾಗಿರುತ್ತೋ ಅದು ಸತ್ಯವೇ ಆಗಿರುತ್ತೆ. ಸತ್ಯವಾಗಿದ್ದು ನಿತ್ಯ ಆಗಿರಬೇಕು ಅಂತಿಲ್ಲ. ಏನು? ಯಾವುದನ್ನು? ಅಲ್ಲೇ ಹೇಳಿದ್ರಲ್ಲ, ಬದ್ಧ ಮುಕ್ತ ಇತಿ ಹ್ಯಾಖ್ಯ ಗುಣತಃ ಅಂತ. ಪರಮಾತ್ಮನೇ ಗುಣತಃ, ಗುಣನಿಮಿತ್ತದಿಂದ ಅಂತ ಹೇಳಿದ್ದಾನೆ. ಆದ್ದರಿಂದಾಗಿ ಗುಣ ಎಂಬತಕ್ಕಂಥದ್ದು ಉಪಾಧಿ. ಅಂದರೆ ಆ ಉಪಾಧಿಯಿಂದ ಜೀವನಿಗೆ ಪರಮಾತ್ಮನಿಗೇನೆ ಬದ್ಧ ಎಂಬತಕ್ಕಂಥ ವ್ಯವಹಾರ ಇದೆ. ಗುಣ ಹೋಯಿತು ಅಂತಂದರೆ ಆವಾಗ ಬದ್ಧ ಎಂಬತಕ್ಕಂಥ ವ್ಯವಹಾರ ಇಲ್ಲ ಅಂತ ಈ ರೀತಿಯೆಲ್ಲ ಹೇಳ್ತಾರೆ. ಯಾವುದು? ದೇಶ ಅಲ್ಲ, ಪೃಥ್ವಿ ಮುಳುಗೋದು. ಪೃಥ್ವಿ ಮುಳುಗುತ್ತೆ ಅಂತ ಹೇಳಿದ್ದು, ದೇಶ ಮುಳುಗುತ್ತೆ ಅಂತಲ್ಲ. ಆ ಸಮುದ್ರ ಇರುವಂತಹ ಜಾಗ ಇದೆಯಲ್ಲ ಅದೇ ದೇಶ, ಸ್ಪೇಸ್. ದೇಶ ಅಂತಂದರೆ ಸ್ಪೇಸ್, ಅದು ಎಲ್ಲಿ ಮುಳುಗುತ್ತೆ? ಅದು ದೇಶ. ಅದು ಆ ದೇಶ ಅಂತಂದರೆ ನೀವು ಕಂಟ್ರಿ ಅಂತ ಹೇಳ್ತೀರ. ಕಂಟ್ರಿ ಅಲ್ಲ, ದೇಶ ಅಂದರೆ ಸ್ಪೇಸ್. ಕಂಟ್ರಿ ಅಲ್ಲ. ಕಂಟ್ರಿ ಅಲ್ಲ. ನೀವು ಹೇಳ್ತಾ ಇರೋದು ಕಂಟ್ರಿ ಮುಳುಗೋಯ್ತು ಅಂತ, ಅದು ನಾಶವಾಗೋಯ್ತು, ಅದು ಸರಿ. ಅದು ದೇಶ ಅಲ್ಲ. ದೇಶ ಅಂತಂದರೆ ಸ್ಪೇಸ್ ಅಂತ ಅರ್ಥ, ಆಕಾಶ ಅಂತ ಹೇಳ್ತೇವೆ. ಅದು ಬಂಧಕ್ಕೆ ನಿತ್ಯತೋಕ್ತಿಶ್ಚ, ನಿತ್ಯತ್ವದ ಉಕ್ತಿಯು ತಥಾ ಹಾಗೆಯೇ ಮುಕ್ತೇಶ್ಚ, ಮುಕ್ತಿಗೂ ಕೂಡ ನಿತ್ಯತ್ವವು ಪುರಾ
ಗುಣತಃ ಮೇ ನ ವಸ್ತುತಃ ಎಂಬತಕ್ಕಂತಹ ಶ್ಲೋಕದಲ್ಲಿ ಪರೋಕ್ತ ತನ್ಮಿಥ್ಯಾರ್ಥತ್ವಂ, ಇತರರು ಹೇಳಿರ್ತಕ್ಕಂತಹ ಈ ಬಂಧ ಮೋಕ್ಷ ಎಂಬತಕ್ಕಂಥದ್ದು ಮಿಥ್ಯಾ ಎಂಬತಕ್ಕಂಥ ಅರ್ಥವನ್ನು ಯುಕ್ತ್ಯಾ, ಯಾವುದು ನಿತ್ಯವೋ ಅದು ಸತ್ಯವೇ ಆಗಿರಬೇಕು ಎಂಬತಕ್ಕಂತಹ ಯುಕ್ತಿಯಿಂದ ನ್ಯವಾರಯತ್, ನಿರಾಕರಣೆ ಮಾಡಿದ್ದಾನೆ. ಬಂಧಕ್ಕೆ ನಿತ್ಯತೋಕ್ತಿಶ್ಚ, ನಿತ್ಯತ್ವವನ್ನು ಉಕ್ತಿಯು ತಥಾ ಹಾಗೆಯೇ ಮುಕ್ತೇಶ್ಚ ನಿತ್ಯತ, ಮುಕ್ತಿಗೆ ನಿತ್ಯತ್ವ ಎಂಬತಕ್ಕಂಥದ್ದು. ಈ ಎರಡು, ಮುಕ್ತಿಗೆ ನಿತ್ಯತ್ವ ಹೇಳಿದ್ದು, ಬಂಧಕ್ಕೆ ನಿತ್ಯತ್ವ ಹೇಳಿದ್ದು ಇದೇನೇ ಏನಾಗಿದೆ ಹಿಂದೆ ಹೇಳಿರ್ತಕ್ಕಂತಹ ಪರೋಕ್ತ ತನ್ಮಿಥ್ಯಾರ್ಥತ್ವಂ, ಇತರರು ಹೇಳಿರುವಂಥ ಬಂಧ ಮಿಥ್ಯ ಮೋಕ್ಷ ಮಿಥ್ಯ ಎಂಬತಕ್ಕಂಥ ಮಿಥ್ಯಾರ್ಥತ್ವವು ಯುಕ್ತ್ಯ, ಯಾವುದು ನಿತ್ಯವಾಗಿರುತ್ತೋ ಅದು ಸತ್ಯವೇ ಆಗಿರಬೇಕು ಎಂಬತಕ್ಕಂಥ ಯುಕ್ತಿಯಿಂದ ನ್ಯವಾರಯತ್, ನಿರಾಕರಣೆ ಮಾಡಿತು ಅಂತರ್ಥ. ನಿರಾಕರಣೆ ಮಾಡಿದನೂ ಅಲ್ಲ, ನಿರಾಕರಣೆ ಮಾಡಿತು. ಪೂರ್ವಂ ನ ವಸ್ತುತಃ ಇತಿ ಬಂಧಸ್ಯ ಮಿಥ್ಯಾತ್ವ ಮುಕ್ತಂ, ತದಪಿ ಉತ್ತರಶ್ಲೋಕೆ ಮುಕ್ತತ್ವೇನ ಸಹ ಉಕ್ತ ಬಂಧನಿತ್ಯತ್ವಾಖ್ಯ ಯುಕ್ತಿವಿರುದ್ಧಂ ಇತ್ಯಾಹ ಬಂಧಸ್ಯ ಇತಿ ಅಂತ. ಅಲ್ಲಿ ಹಿಂದೆ ಬದ್ಧ ಮುಕ್ತ ಇತಿ ಆಖ್ಯ ಗುಣತಃ ಮೇ ನ ವಸ್ತುತಃ ಅಂತ ನ ವಸ್ತುತಃ ಎಂಬತಕ್ಕಂತಹ ಶಬ್ದದಿಂದ ಬಂಧಸ್ಯ ಮಿಥ್ಯಾತ್ವ ಮುಕ್ತಂ, ಬಂಧವನ್ನು ಮಿಥ್ಯಾ ಎಂಬುದಾಗಿ ಹೇಳಿದ್ದಾರೆ. ತದಪಿ ಅವರೇನು ಈ ರೀತಿಯಲ್ಲಿ ಹೇಳ್ತಾರಲ್ಲ, ಇದು ಕೂಡ ಉತ್ತರ ಶ್ಲೋಕೆ ಮುಕ್ತತ್ವೇನ ಸಹ ಉಕ್ತ ಬಂಧ ನಿತ್ಯತ್ವಾಖ್ಯ ಯುಕ್ತಿ ವಿರುದ್ಧಂ ಅಂತ. ಮುಂದಿನ ಶ್ಲೋಕದಲ್ಲಿ ಮುಕ್ತತ್ವವನ್ನು ಹೇಳಿದ್ದಾರೆ. ಮುಕ್ತತ್ವವನ್ನು ಹೇಳಬೇಕಾದರೆ ಅದರ ಜೊತೆಯಲ್ಲಿ ಬಂಧ ನಿತ್ಯತ್ವವನ್ನು ಹೇಳಿದ್ದಾರೆ. ಬಂಧ ನಿತ್ಯತ್ವವನ್ನು ಹೇಳಿದ್ದಾರೆ. ಆ ಮಿಥ್ಯಾತ್ವ ಎಂಬತಕ್ಕಂಥದ್ದು ಬಂಧಕ್ಕೆ ನಿತ್ಯತ್ವವನ್ನು ಹೇಳಿದ್ದಾರೆ ಎಂಬತಕ್ಕಂಥ ಯುಕ್ತಿಯಿಂದ ಅದು ವಿರುದ್ಧವಾಗುತ್ತೆ, ಮಿಥ್ಯಾತ್ವವು ವಿರುದ್ಧವಾಗುತ್ತೆ. ಯಾಕೆ? ಯಾವುದು ನಿತ್ಯವೋ ಅದು ಮಿಥ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಂಧ ನಿತ್ಯತ್ವ ಎಂಬತಕ್ಕಂಥ ಯುಕ್ತಿಯಿಂದ ವಿರುದ್ಧವಾದದ್ದು ನ ವಸ್ತುತಃ ಎಂಬುದಾಗಿ ಇತರರು ವ್ಯಾಖ್ಯಾನ ಮಾಡಿರತಕ್ಕಂತಹ ಬಂಧ ಮಿಥ್ಯಾತ್ವ ಅನ್ನೋದನ್ನು ಬದ್ಧಸ್ಯ ಎಂಬತಕ್ಕಂತಹ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ತಥಾ ಬಂಧ ಸಮಾನ ಯೋಗಕ್ಷೇಮತೆಯ ಮುಕ್ತೇಃ ನಿತ್ಯತ ಪರಸ್ಯಾಪಿ ನ ಬಹುಕಾಲೀನತ್ವಾಪೇಕ್ಷೆಯ ಅಂತ. ಹಾಗೇ ಬಂಧ ಹೇಗೆ ನಿತ್ಯವೋ ಹಾಗೆ ಮೋಕ್ಷವನ್ನು ನಿತ್ಯ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ನಿತ್ಯ ಅನ್ನೋದಕ್ಕೆ ಪರರು ಬಹುಕಾಲೀನತ್ವಾಪೇಕ್ಷೆಯ, ತುಂಬ ಕಾಲ ಇದೆ ಎಂಬುವ ಅಭಿಪ್ರಾಯದಲ್ಲಿ ಬಂಧವನ್ನು ನಿತ್ಯ, ಬದ್ಧನನ್ನು ನಿತ್ಯ ಅಂತ ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಬಂಧವನ್ನು ನಿತ್ಯ ಅಂತ ಹೇಳಿದಾಗೆ ಮೋಕ್ಷವನ್ನು ನಿತ್ಯ ಅಂತ ಹೇಳಿದ್ದಾರೆ. ಹಾಗಾದರೆ ಮೋಕ್ಷವನ್ನು ನಿತ್ಯ ಅಂತ ಹೇಳಿರೋದ್ರಿಂದ ಒಂದು ವೇಳೆ ನಿತ್ಯಬದ್ಧ ಅನ್ನೋದಕ್ಕೆ ಆ ಬಂಧನ ಬಹುಕಾಲಿಕವಾದದ್ದು ಅಂತ ಹೇಳ್ತೀರಾ ಅಂತಂದರೆ, ನಿತ್ಯ ಮುಕ್ತ ಅಂತ ಹೇಳಿದಾಗ ಮೋಕ್ಷ ಎಂಬತಕ್ಕಂಥದ್ದು ನಿತ್ಯ ಅಂದರೆ ಏನು ಅರ್ಥ ಹೇಳಬೇಕು? ಮೋಕ್ಷವು ಕೂಡ ಬಹುಕಾಲೀನ, ತುಂಬ ಕಾಲದಲ್ಲಿರೋದು, ಅರ್ಥಾತ್ ಮೋಕ್ಷಕ್ಕೂ ನಾಶ ಇದೆ ಅಂತ ಆಗ್ಬಿಡುತ್ತೆ. ಅದರಿಂದಾಗಿ ಅವರು ಕೂಡ ಏನು ಅರ್ಥ ಹೇಳಬೇಕು? ಬಹುಕಾಲೀನ ಅಂತ ಅರ್ಥ ಮಾಡಬಾರ್ದು, ನಿತ್ಯ ಅನ್ನೋದಕ್ಕೆ ನಿತ್ಯ ಅಂತಲೇ ಅರ್ಥ ಮಾಡಬೇಕು ಅಂತ. ತಥಾ ಅಂದರೆ ಬಂಧ ಸಮಾನ ಯೋಗಕ್ಷೇಮತೆಯ ಮುಕ್ತೇ ನಿತ್ಯಥಾ ಅಂತ. ಬಂಧ ಯಾವ ರೀತಿಯಲ್ಲಿ ನಿತ್ಯವಾಗಿದೆಯೋ ಅದೇ ರೀತಿಯಲ್ಲಿ ಮೋಕ್ಷವೂ ಕೂಡ ನಿತ್ಯ ಅಂತ ಹೇಳಿರೋದ್ರಿಂದ ಪರಸ್ಯಾಪಿ ಮಾಯಾವಾದಿಗಳಿಗೂ ಕೂಡ ನ ಬಹುಕಾಲೀನತ್ವಾಪೇಕ್ಷೆಯ, ಈ ಬಂಧ ಎಂಬತಕ್ಕಂಥದ್ದು ನಿತ್ಯ ಅಂತಂದರೆ ತುಂಬ ಕಾಲ ಇರುತ್ತೆ ಎಂಬುದಾಗಿ ಅರ್ಥ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅತಃ ತಯಾ ಸಹ ಪಠಿತ ಬಂಧಸ್ಯ ನಿತ್ಯತಾಪಿ ನಾಪೇಕ್ಷಿಕಿ ಕಿಂತು ಬ್ರಹ್ಮವತ್ ಸಾರ್ವಕಾಲೀನತ್ವಾಪೇಕ್ಷೆಯ ಏವ. ಅದರಿಂದ ಮೋಕ್ಷದ ಜೊತೆಯಲ್ಲಿ ಬಂಧಕ್ಕೆ ನಿತ್ಯತ್ವವನ್ನು ಹೇಳಿದ್ದಾರೆ. ಮೋಕ್ಷಕ್ಕೆ ನಿತ್ಯತ್ವವನ್ನು ಹೇಳಿ ಮೋಕ್ಷದ ಜೊತೆಯಲ್ಲಿ ಬಂಧಕ್ಕೆ ನಿತ್ಯತ್ವವನ್ನು ಹೇಳಿದ್ದಾರೆ. ಮೋಕ್ಷಕ್ಕೆ ಕಾಲೀನತ್ವ ಅಂತ ಅರ್ಥನ ಅಲ್ಲ. ಮೋಕ್ಷವು ನಿತ್ಯ ಅಂತಂದರೆ ತುಂಬ ಕಾಲ ಇರುತ್ತೆ ಅಂತ ಅರ್ಥ ಅಲ್ಲ.
ಅದರ ಜೊತೆಯಲ್ಲಿ ಹೇಳಿರ್ತಕ್ಕಂಥ ಬಂಧವು ನಿತ್ಯ ಅಂತಂದರೆ ಬಂಧವು ಬಹುಕಾಲ ಇರುತ್ತೆ ಅಂತ. ಅಪೇಕ್ಷಿಕಿ ನ ನಿತ್ಯತ್ವ ಎಂಬತಕ್ಕಂಥದ್ದು ಯಾವುದೋ ಒಂದು ಕಾಲ ಅಪೇಕ್ಷೆನ ಇಟ್ಟುಕೊಂಡು ನಿತ್ಯತ್ವವನ್ನು ಹೇಳಿದ್ದಾರೆ, ಬಹುಕಾಲವನ್ನು ಅಂತ ಇಟ್ಟುಕೊಂಡು ನಿತ್ಯತ್ವವನ್ನು ಹೇಳಿದ್ದಾರೆ ಅಂತ ಅದು ಸರಿಯಲ್ಲ. ಮತ್ತು ಬ್ರಹ್ಮ ಸಿದ್ಧನಾಗಿದ್ದಾನೆ ವ್ಯವಹಾರ ಮಾಡ್ತೇವೆ. ಯಾಕೆ ಬ್ರಹ್ಮನನ್ನು ನಿತ್ಯ ಅಂತ ಹೇಳ್ತೇವೆ? ಅವನು ಹಾಗೆ ಬಂಧವೂ ನಿತ್ಯ, ಬದ್ಧನಾದವನು ನಿತ್ಯ ಅಂದರೆ ಏನರ್ಥ? ಆ ಬಂಧ ಎಲ್ಲ ಕಾಲದಲ್ಲಿಯೂ ಮೋಕ್ಷ ಅನಂತ ಕಾಲ, ಅನಂತ ಕಾಲ ಅಂತ ಇಲ್ಲ. ಅದಕ್ಕೆ ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ಮೋಕ್ಷ ಜೀವನಿಗಿಲ್ಲ ಅಂತಾಯಿತು ಅಂತಿಲ್ಲ. ನಿತ್ಯ ಅಂತ ಹೇಳಿದ್ದಾರೆ. ಮೋಕ್ಷವು ಸ್ವಲ್ಪ ಕಾಲದಲ್ಲಿರೋದು ಅಂತ ಅವರೂ ಒಪ್ಪಿಲ್ಲ. ಮೋಕ್ಷವು ಬಹುಕಾಲದಲ್ಲಿ ಮಾತ್ರ ಇರೋದು ಅಂತ ಅವರೂ ಒಪ್ಪಿಲ್ಲ. ಮೋಕ್ಷವನ್ನೇನಂತ ಒಪ್ಪಿರೋದು? ಸಾರ್ವಕಾಲಿಕ ಅಂತ ಒಪ್ಪಿರೋದು. ಮೋಕ್ಷವನ್ನು ಸಾರ್ವಕಾಲಿಕ ಅಂತ ಒಪ್ಪಿರೋದ್ರಿಂದ ಮೋಕ್ಷದ ಜೊತೆಯಲ್ಲಿಯೇನೆ ನಿತ್ಯಬದ್ಧ ಅಂತ ಹೇಳಿರೋದ್ರಿಂದ ಆ ನಿತ್ಯಬದ್ಧತ್ವವು ಕೂಡ ಏನಾಗಬೇಕು? ಸಾರ್ವಕಾಲಿಕವೇ ಆಗಬೇಕು. ಅಲ್ಲಿರುವಂಥ ನಿತ್ಯ ಶಬ್ದಕ್ಕೆ ಸಾರ್ವಕಾಲಿಕ ಅಂತಲೇ ಹೇಳಬೇಕು. ಒಂದು ವೇಳೆ ನಿತ್ಯಬದ್ಧ ಎಂಬಲ್ಲಿ ನಿತ್ಯ ಶಬ್ದಕ್ಕೆ ಸಾರ್ವಕಾಲಿಕ ಅಂತ ಅರ್ಥ ಮಾಡಲ್ಲ, ಬಹುಕಾಲಿಕ ಅಂತ ಅರ್ಥ ಮಾಡ್ತೀರಾ ಅಂತಂದರೆ ಅದರ ಜೊತೆಯಲ್ಲಿ ಹೇಳಿರ್ತಕ್ಕಂಥ ಮೋಕ್ಷವು ಕೂಡ ಬಹುಕಾಲಿಕ ಅಂತ ಆಗಬೇಕಾಗುತ್ತೆ ಅಂತ ಅರ್ಥ. ಎರಡೂ ಒಟ್ಟಿಗೆ ಹೇಳಿರೋದು, ಎರಡಕ್ಕೂ ಒಂದೇ ರೀತಿಯಾದ ಅರ್ಥ ಹೇಳಬೇಕು. ನಿತ್ಯ ಬದ್ಧ ಎಂಬಲ್ಲಿ ನಿತ್ಯ ಶಬ್ದಕ್ಕೆ ಬಹುಕಾಲಿಕ ಅಂತ ಅರ್ಥ ಮಾಡಿದ್ರೆ ನಿತ್ಯ ಮುಕ್ತ ಅನ್ನೋದಕ್ಕೆ ಮೋಕ್ಷವು ಕೂಡ ನಿತ್ಯ ಬಹುಕಾಲಿಕ ಅಂತ ಅರ್ಥ ಆಗುತ್ತೆ. ಒಂದು ವೇಳೆ ಮೋಕ್ಷ ನಿತ್ಯ ಮೋಕ್ಷ ಅಂತ ಹೇಳಿದಾಗ ಅಲ್ಲಿ ನಿತ್ಯ ಶಬ್ದಕ್ಕೆ ಸಾರ್ವಕಾಲಿಕ ಅಂತ ಅರ್ಥ ಮಾಡಿದ್ರೆ ನಿತ್ಯಬದ್ಧ ಎಂಬಲ್ಲಿ ನಿತ್ಯ ಶಬ್ದಕ್ಕೆ ಸಾರ್ವಕಾಲಿಕ ಅಂತ ಅರ್ಥ ಮಾಡಬೇಕು, ಬಹುಕಾಲಿಕ ಅಂತ ಅರ್ಥ ಮಾಡಬಾರದು ಅಂತ ಅರ್ಥ. ಯುಕ್ತ್ಯಾನ್ಯವಾರಯತು ಅಂತಿದೆ. ಅದಕ್ಕೇನರ್ಥ? ಅತಃ ಯುಕ್ತ್ಯ ಅದನ್ನು ಹೇಳ್ತಾರೆ. ನಿತ್ಯಸ್ಯ ಮಿಥ್ಯಾತ್ವ ಅಸಂಭವಾಕ್ಯ ಯುಕ್ತ್ಯ ತಸ್ಯ ಬಂಧಸ್ಯ ಪರೋಕ್ತಮಿತ್ಯಾರ್ಥತ್ವಂ ಪರೇಣ ಪ್ರತಿವಾದಿನ ಉಕ್ತಮಿತ್ಯಾರ್ಥತ್ವಂ ಮಿಥ್ಯಾತ್ವಂ ಇತಿ ಯಾವತ್. ಯುಕ್ತಿ ಅಂದ್ರೇನು? ನಿತ್ಯಸ್ಯ ಮಿಥ್ಯಾತ್ವ ಅಸಂಭವಾಕ್ಯ ಯುಕ್ತ್ಯ ಅಂತ. ಯಾವುದು ನಿತ್ಯವೋ ಅದು ಮಿಥ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಯುಕ್ತಿ. ಬ್ರಹ್ಮನಿತ್ಯ, ಅವನು ಮಿಥ್ಯಾನ ಅಲ್ಲ. ಹಾಗೆ ಬಂಧವೂ ಕೂಡ ನಿತ್ಯ, ಆದ್ದರಿಂದ ಅದು ಮಿಥ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂತಹ ಯುಕ್ತಿಯಿಂದ ತಸ್ಯ ಬಂಧಸ್ಯ ಪರೋಕ್ತ ಮಿಥ್ಯಾರ್ಥತ್ವಂ ಅಂತ. ಪರೋಕ್ತ ಅಂದರೆ ಏನರ್ಥ? ಪರೇಣ ಪ್ರತಿವಾದಿನ ಮಾಯಾವಾದಿಗಳಿಂದ ಉಕ್ತ ಮಿಥ್ಯಾರ್ಥತ್ವಂ ಅಂದರೆ ಮಿಥ್ಯಾತ್ವಂ ಇತಿ ಯಾವತ್ತು. ಮಿಥ್ಯಾತ್ವ ಎಂಬತಕ್ಕಂಥದ್ದನ್ನು ಯುಕ್ತಿಯಿಂದ ನಿರಾಕರಣೆ ಮಾಡಿದ್ದಾರೆ, ನಿರಾಕರಣೆ ಮಾಡದಂತೆ ಆಯಿತು. ಯಾವುದು ನಿತ್ಯವಾಗಿರುತ್ತೋ ಅದು ದೀರ್ಘಕಾಲದಲ್ಲಿ ಮಾತ್ರ ಇರುತ್ತೆ ಅಲ್ಲ. ಅಸಂಭವ ಯಾವುದು? ಮಿಥ್ಯಾತ್ವ ಅಸಂಭವ. ಯಾವುದು ನಿತ್ಯ ಆಗಿರುತ್ತೋ ಅದಕ್ಕೆ ಮಿಥ್ಯಾತ್ವವೂ ಅಸಂಭವ, ಅದು ಮಿಥ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ನಿತ್ಯವಾಗಿರುತ್ತೋ ಅದಕ್ಕೆ ಮಿಥ್ಯಾತ್ವ ಅಸಂಭವ. ಮಿಥ್ಯಾತ್ವ ಎಂಬತಕ್ಕಂಥದ್ದು ಕೊಡೋದಿಲ್ಲ. ಬಹುಕಾಲೀನತ್ವ ಕೊಡೋದಿಲ್ಲ ಅಂತಲ್ಲ, ಮಿಥ್ಯಾತ್ವ ಕೊಡೋದಿಲ್ಲ. ತವಾಪಿ ಮುಕ್ತೇರ್ಮಿಥ್ಯಾತ್ವಂ ಕಥಮರ್ಥೋ ಭವೇದ್ವದ ಪದದ್ವಯ ನಿಬದ್ಧೈಕ ರಜ್ವಾ ಪ್ರಾಪ್ತಿರ್ದ್ವಯೋರಪಿ. ಅಲ್ಲಿ ಬದ್ಧ ಮುಕ್ತ ಇತಿ ಆಖ್ಯಾ ಗುಣತಃ ಮೇ ನ ವಸ್ತುತಃ ಅಂತ ನ ವಸ್ತುತಃ ಅಂತ ಪದ ಇರೋದು. ಈ ನ ವಸ್ತುತಃ ಅಂತ ಪದ ಎಲ್ಲಿ ಅನ್ವಯ ಆಗಬೇಕಿದು? ಬದ್ಧ ಮುಕ್ತ ಎರಡರ ಜೊತೆಯಲ್ಲಿ ಅನ್ವಯ ಮಾಡಬೇಕು. ಬದ್ಧ ನ ವಸ್ತುತಃ ಮುಕ್ತ ನ ವಸ್ತುತಃ ಅಂತ ಈ ರೀತಿಯಲ್ಲಿ ಆ ನವಸ್ತುತಃ ಎಂಬತಕ್ಕಂಥ ಪದ ಎರಡಕ್ಕೂ ಅನ್ವಯ ಮಾಡಬೇಕಾಗತ್ತೆ. ಆ ಎರಡಕ್ಕೂ ಅನ್ವಯ ಮಾಡ್ತಾರೆ ಅಂತಾದರೆ ಆವಾಗ ಈ ನ ವಸ್ತುತಃ ಎಂಬತಕ್ಕಂಥದ್ದು ಒಂದು ಹಗ್ಗ ಇದ್ದ ಹಾಗೆ, ಇದು ಒಂದು ಹಗ್ಗ ಇದ್ದ ಹಾಗೆ.
ಇದನ್ನು ಎಲ್ಲಿ ಕಟ್ಟಿದ್ದಾರೆ? ಎರಡು ಪದಗಳಿಗೆ ಕಟ್ಟಿದ್ದಾರೆ. ಬದ್ಧ ಮತ್ತು ಮುಕ್ತ ಎಂಬತಕ್ಕಂತಹ ಎರಡು ಪದಗಳ ಜೊತೆಗೆ ಇದನ್ನು ಅನ್ವಯ ಮಾಡಬೇಕು. ಅದರಿಂದ ಹಗ್ಗವನ್ನು ಎರಡು ಕಾಲಿಗೆ ಕಟ್ಟಿದ್ದಾರೆ. ಹಾಗಿರಬೇಕಾದ್ರೆ ಎರಡೂ ಪದಗಳನ್ನು ಅದೇನು ಮಾಡುತ್ತೆ? ಎಳೆಯುತ್ತೆ. ಎರಡೂ ಕಾಲಿಗೆ ಹಗ್ಗ ಕಟ್ಟಿದ್ರೆ ಆವಾಗ ಆ ಹಗ್ಗ ಏನು ಮಾಡುತ್ತೆ? ಎರಡೂ ಕಾಲನ್ನು ಎಳೆಯುತ್ತೆ. ನೀವು ಒಂದು ಕಾಲು ಎಳೆದ್ರೆ ಎರಡೂ ಕಾಲಿಗೆ ಕಟ್ಟಿರೋದ್ರಿಂದ ಆ ಹಗ್ಗ ಏನು ಮಾಡುತ್ತೆ? ಎರಡೂ ಕಾಲನ್ನು ಎಳೆಯುತ್ತೆ. ಹಾಗೆ ಇಲ್ಲಿಯೂ ಕೂಡ ಬದ್ಧ ಮುಕ್ತ ಇತಿ ಆಖ್ಯ ಗುಣತಃ ಮೇ ನ ವಸ್ತುತಃ ಅನ್ನೋದು ಒಂದು ಪದ. ಈ ಪದದ ಅನ್ವಯ ಎಲ್ಲಿದೆ? ಬದ್ಧ ಮತ್ತು ಮುಕ್ತ ಎಂಬತಕ್ಕಂತಹ ಪದಗಳ ಜೊತೆಯಲ್ಲಿ ಅನ್ವಯ ಇದೆ. ಹಾಗಾದರೆ ನ ವಸ್ತುತಃ ಎಂಬತಕ್ಕಂಥ ಪದ ಅದು ಯಾವ ರೀತಿಯಲ್ಲಿ ಬಂಧ ಎಂಬತಕ್ಕಂಥದ್ದು ಮಿಥ್ಯಾ ಅಂತ ಹೇಳುತ್ತೋ, ಮೋಕ್ಷ ಎಂಬತಕ್ಕಂಥದ್ದು ಕೂಡ ಮಿಥ್ಯಾ ಅಂತಲೇ ಹೇಳಿಬಿಡುತ್ತೆ. ಬದ್ಧ ನ ವಸ್ತುತಃ, ವಾಸ್ತವಿಕವಾಗಿ ಅವನು ಬದ್ಧನಲ್ಲ. ಮುಕ್ತ ನ ವಸ್ತುತಃ, ವಾಸ್ತವಿಕವಾಗಿ ಮುಕ್ತನೂ ಅಲ್ಲ. ಹಾಗಾದರೆ ಬದ್ಧನೂ ವಾಸ್ತವಿಕವಾಗಿ ಅಲ್ಲ ಅಂದರೆ ಬಂಧ ಮಿಥ್ಯಾ ಅಂತ ಹೇಳಿದಂಗೆ ಆಯಿತು. ಮುಕ್ತನೂ ವಾಸ್ತವಿಕವಾಗಲ್ಲ ಅಂದರೆ ಮುಕ್ತಿ ಎಂಬತಕ್ಕಂಥದ್ದು ಕೂಡ ಮಿಥ್ಯಾ ಅಂತ ಆಗಿಬಿಡುತ್ತೆ ಅಂತ. ಅದರಿಂದ ನ ವಸ್ತುತಃ ಎಂಬತಕ್ಕಂಥದ್ದು ಹಗ್ಗ ಇದ್ದ ಹಾಗೆ. ಆ ಹಗ್ಗವನ್ನು ಎರಡು ಕಾಲಿಗೆ ಕಟ್ಟಿದರೆ ಅವಾಗೇನು ಮಾಡುತ್ತೆ? ಎಳೆದಾಗ ಎರಡೂ ಕಾಲನ್ನು ಎಳೆಯುತ್ತೆ. ಹಾಗೆ ಇಲ್ಲೂ ಕೂಡ ನ ವಸ್ತುತಃ ಎಂಬತಕ್ಕಂತಹ ವಾಕ್ಯ ಇದೆಯಲ್ಲ, ಇದು ಎರಡರ ಜೊತೆಯಲ್ಲಿ ಅನ್ವಯ, ಎರಡು ಪದಗಳ ಜೊತೆಯಲ್ಲಿ. ಪದ ಅನ್ನತಕ್ಕ ಶ್ಲೇಷಾರ್ಥ, ಎರಡು ಶಬ್ದಗಳು ಅಂತಲೂ ಅರ್ಥ, ಎರಡು ಪಾದಗಳು ಅಂತಲೂ ಅರ್ಥ. ಅಂದರೆ ನವಸ್ತುತಃ ಎಂಬತಕ್ಕಂತಹ ಇದನ್ನು ಹಗ್ಗ ಅಂತ ಇಟ್ಟುಕೊಂಡ್ರೆ ಇದನ್ನು ಎರಡು ಕಾಲುಗಳಿಗೆ ಅಲ್ಲ, ಎರಡು ಶಬ್ದಗಳಿಗೆ, ಬದ್ಧ ಮುಕ್ತ ಎಂಬತಕ್ಕಂತಹ ಎರಡು ಪದಗಳ ಜೊತೆಗೆ ಇದನ್ನು ಅನ್ವಯ ಮಾಡಿದಾಗ ಆ ನವಸ್ತುತ ಅಂದು ಎರಡನ್ನೂ ಎಳೆಯುತ್ತೆ. ಹಾಗಾದರೆ ನಿತ್ಯ ಶಬ್ದಕ್ಕೆ ನೀವು ಬದ್ಧ ಎಂಬತಕ್ಕಂಥದ್ದಕ್ಕೆ ಮಿಥ್ಯಾಭೂತವಾದ ಬಂಧ ಅಂತ ಅರ್ಥ ಹೇಳ್ತೀರಾ ಅಂತಂದರೆ, ಮುಕ್ತ ಅನ್ನೋದಕ್ಕೂ ಕೂಡ ಮಿಥ್ಯಾಭೂತವಾದ ಮೋಕ್ಷ ಅಂತ ಅರ್ಥ ಹೇಳಬೇಕಾಗುತ್ತೆ. ಇದು ನಿಮಗೆ ಅಭಿಪ್ರೇತವಾದದ್ದಲ್ಲ. ಆದ್ದರಿಂದಾಗಿ ನಿತ್ಯವಾದಂಥದ್ದು ಮಿಥ್ಯಾಭೂತವಾದದ್ದು ಮೋಕ್ಷ ಅಲ್ಲ, ಮಿಥ್ಯಾಭೂತವಾದದ್ದು ಮೋಕ್ಷ ಅಲ್ಲ. ಹಾಗಾದರೆ ಬಂಧವೂ ಕೂಡ ಮಿಥ್ಯ ಅಲ್ಲ ಅಂತ ಆಗುತ್ತೆ. ಯಾಕೆ ನವಸ್ತುತ ಅನ್ನೋದು ಮೋಕ್ಷದ ಜೊತೆಯಲ್ಲಿ ಅನ್ವಯ, ನವಸ್ತುತ ಅಂತಕ್ಕಂಥದ್ದೇ ಬದ್ಧ ಎಂಬತಕ್ಕಂತಹ ವಾಕ್ಯದ ಜೊತೆಯಲ್ಲಿಯೂ ಅನ್ವಯ ಇದೆ. ಆದ್ದರಿಂದಾಗಿ ಮುಕ್ತ ಎಂಬತಕ್ಕಂಥದ್ದು ನವಸ್ತುತಃ ಅಂತ ಶಬ್ದ ಜೊತೆಯಲ್ಲಿ ಅನ್ವಯ ಮಾಡಿದಾಗ ಮೋಕ್ಷವನ್ನು ಮಿಥ್ಯಾ ಅಂತ ಹೇಳ್ತೀರಾ? ಇಲ್ಲ. ಆದರೆ ಬದ್ಧ ಅನ್ನೋದಕ್ಕೂ ಕೂಡ ಆ ವಸ್ತುತಃ ನವಸ್ತುತಃ ಶಬ್ದ ಜೊತೆಯಲ್ಲಿ ಅನ್ವಯ ಮಾಡಿದಾಗ ಬಂಧವನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ತವಾಪಿ ನಿನ್ನ ಮತದಲ್ಲಿಯೂ ಕೂಡ ಮುಕ್ತೇಹೇ ಮುಕ್ತಿಗೆ ಮಿಥ್ಯಾತ್ವ ಎಂಬತಕ್ಕಂಥದ್ದು ಕಥಂ ಹೇಗೆ ಅರ್ಥ ಭವೇತ್, ಅದು ಅರ್ಥವಾಗಲಿಕ್ಕೆ ಸಾಧ್ಯ? ವದ ಹೇಳು. ನೀವು ಕೂಡ ಮೋಕ್ಷವನ್ನು ಮಿಥ್ಯಾ ಅಂತ ಹೇಳಿಲ್ಲ. ಪದದ್ವಯ ನಿಬದ್ಧ ಏಕರಜ್ವ, ಎರಡೂ ಪದಗಳಿಗೆ ಅಥವಾ ಕಾಲುಗಳಿಗೆ ಕಟ್ಟಲ್ಪಟ್ಟಂತಹ ಅಥವಾ ಈಗ ಅನ್ವಯಿಸುವಂತಹ ಏಕರಜ್ವ ಒಂದು ಹಗ್ಗದಿಂದ, ಇಲ್ಲಿನ ವಸ್ತುತಃ ಎಂಬತಕ್ಕಂತಹ ಪದದಿಂದ ದ್ವಯೋರಪಿ ಎರಡಕ್ಕೂ ಕೂಡ ಬಂಧ ಮತ್ತು ಮೋಕ್ಷಗಳು ಎರಡಕ್ಕೂ ಕೂಡ ಪ್ರಾಪ್ತಿ ಮಿಥ್ಯಾತ್ವದ ಪ್ರಾಪ್ತಿ ಇದೆ. ತವಾಪಿ ನಿನ್ನ ಮತದಲ್ಲಿಯೂ ಕೂಡ ಮುಕ್ತೇಹೇ ಮುಕ್ತಿಗೆ ಮಿಥ್ಯಾತ್ವ ಎಂಬತಕ್ಕಂತಹ ಅರ್ಥವು ಕಥಂ ಹೇಗೆ ಭವೇತ್ ಆಗುತ್ತದೆ? ವದ ಹೇಳು. ನಿನ್ನ ಮತದಲ್ಲಿಯೂ ಮುಕ್ತಿಯನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಮುಕ್ತಿಯು ಕೂಡ ಮಿಥ್ಯಾ ಅಂತ ಆಯಿತು? ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಪದದ್ವಯ ನಿಬದ್ಧೈಕ ರಜ್ವ, ಎರಡು ಕಾಲುಗಳಿಗೆ ಕಟ್ಟಲ್ಪಟ್ಟಂತಹ ಒಂದು ಹಗ್ಗದಿಂದ ಅಂತ ಮೇಲ್ನೋಟದಿಂದ ತಿಳಿದು ಬರುವ ಅರ್ಥ. ಹಾಗೆ ಇಲ್ಲಿಗ ಎರಡು ಶಬ್ದಗಳಿಗೆ ಅನ್ವಯಿಸುವಂತಹ ನವಸ್ತುತಃ ಎಂಬತಕ್ಕಂತಹ ಪದದಿಂದ ಅಂತ ಅರ್ಥ. ಪದ ಎಂಬತಕ್ಕಂಥ ಹಗ್ಗದಿಂದ ದ್ವಯೋರಪಿ ಬಂಧ ಮತ್ತು ಮೋಕ್ಷ ಎರಡುಗಳಿಗೂ ಕೂಡ ಮಿಥ್ಯಾತ್ವ ಎಂಬತಕ್ಕಂಥದ್ದು ಬರಬೇಕಾಗುತ್ತೆ. ನ ವಸ್ತುತಃ, ಅದಕ್ಕೆ ಅವರೇನು ಅರ್ಥ ಮಾಡ್ತಾರೆ? ನ ಪರಮಾರ್ಥತಃ ಅಂತ ಹೇಳ್ತಾರೆ. ನ ವಸ್ತುತಃ ಅನ್ನೋದಕ್ಕೆ
ಇತರರು ಮಾಯಾವಾದಿಗಳು ನ ಪರಮಾರ್ಥತಃ ಅಂತ ಪಾರಮಾರ್ಥಿಕವಾಗಿ ಇಲ್ಲ ಅಂತ ಹೇಳ್ತಾರೆ. ಇತ್ಯರ್ಥ ಇದು ಪರೇಣಾಪಿ ವಕ್ತುಂ ನ ಶಕ್ಯತೆ, ಈ ರೀತಿಯಲ್ಲಿ ಮಾಯಾವಾದಿಗಳು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಇತ್ಯಾಹ ಈ ರೀತಿಯಲ್ಲಿ ತವಾಪಿ ಎಂಬತಕ್ಕಂಥ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಪರಮತೇಪಿ ಮುಕ್ತೇ ಸತ್ಯತ್ವಾದಿತಿ ಭಾವ. ನ ಪರಮಾರ್ಥತಃ, ನ ವಸ್ತುತ ಅನ್ನೋದಕ್ಕೆ ಏನರ್ಥ? ನ ಪರಮಾರ್ಥತಃ ಏನರ್ಥ? ಪಾರಮಾರ್ಥಿಕ ಅಲ್ಲ. ಪಾರಮಾರ್ಥಿಕ ಅಲ್ಲ ಅಂದರೆ ಮಿಥ್ಯಾ ಅಂತ. ಹಾಗಾದರೆ ಮುಕ್ತಿ ಎಂಬತಕ್ಕಂಥದ್ದು ಪಾರಮಾರ್ಥಿಕ ಅಲ್ಲ, ಮುಕ್ತಿ ಎಂಬತಕ್ಕಂಥದ್ದು ಮಿಥ್ಯಾ ಅಂತ ಹೇಳದಂತೆ ಆಯಿತು. ಆದರೆ ಪರಮತದಲ್ಲಿ ಮುಕ್ತಿ ಎಂಬತಕ್ಕಂಥದ್ದು ಸತ್ಯವಾಗಿದೆ, ಪರಮತದಲ್ಲಿ ಮುಕ್ತಿ ಎಂಬತಕ್ಕಂಥದ್ದು ಮಿಥ್ಯಾ ಅಲ್ಲ. ಆದ್ದರಿಂದಾಗಿ ನೀವು ಕೂಡ ಮುಕ್ತಿಯನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರಮತೇಪಿ ಮಾಯಾವಾದಿಗಳ ಮತದಲ್ಲಿ ಮುಕ್ತೇ ಸತ್ಯತ್ವಾದಿತಿ ಭಾವ, ಮುಕ್ತಿಯನ್ನು ಸತ್ಯ ಅಂತ ಒಪ್ಪಿದ್ದಾರೆ. ಪದದ್ವಯೇ ಅಂದರೆ ಪಾದಯುಗೇ ಅಂತ, ಎರಡು ಕಾಲಗಳಿಗೆ ಅಂತರ್ಥ. ಇಲ್ಲಿ ಎರಡು ಶಬ್ದಗಳಿಗೆ ಅಂತರ್ಥ. ನಿಬದ್ಧೇಕರಜ್ವಾ ಅಂತ, ಕಟ್ಟಲ್ಪಟ್ಟಂಥ ಒಂದು ಹಗ್ಗದಿಂದ ದ್ವಯೋಹೋ ಪಾದಯೋಹೋ ಎರಡೂ ಪಾದಗಳಿಗೆ ಪ್ರಾಪ್ತಿ ಎಳತ ಎಂಬತಕ್ಕಂಥದ್ದು ಇರುತ್ತೆ. ಹಾಗೆ ಏವಂಚ ಬಂಧಮುಕ್ತಿರೂಪ ಅರ್ಥದ್ವಯ ಸಂಬದ್ಧೇನ ನ ವಸ್ತುತಃ ಇತ್ಯನೇನ ಉಭಯೋರಪಿ ಮಿಥ್ಯಾತ್ವ ಪ್ರಾಪ್ತಿ ಭವೇದಿತಿ ಭಾವ. ಆದ್ದರಿಂದ ಬಂಧ ಮುಕ್ತಿ ಈ ಅರ್ಥವನ್ನು ಕೊಡ್ತಕ್ಕಂತಹ ಬದ್ಧ ಮತ್ತು ಮುಕ್ತ ಎಂಬತಕ್ಕಂತಹ ಶಬ್ದದ ಜೊತೆಯಲ್ಲಿ ಅನ್ವಯವನ್ನು ಹೊಂದಿರತಕ್ಕಂತಹದ್ದು ನ ವಸ್ತುತಃ ಎಂಬತಕ್ಕಂತಹ ಈ ಪದ, ಇದರಿಂದ ಏನಾಗುತ್ತೆ? ಉಭಯೋರಪಿ ಮಿಥ್ಯಾತ್ವ ಪ್ರಾಪ್ತಿ. ಬಂಧಕ್ಕೂ ಮೋಕ್ಷಕ್ಕೂ ಎರಡಕ್ಕೂ ಮಿಥ್ಯಾತ್ವ ಎಂಬತಕ್ಕಂಥದ್ದು ಬರಬೇಕಾಗುತ್ತೆ. ಆದರೆ ಬಂಧಕ್ಕೆ ಮಿಥ್ಯಾತ್ವ ನೀವು ಒಪ್ಪಿದೆಯಾ? ಮೋಕ್ಷಕ್ಕೆ ಮಿಥ್ಯಾತ್ವ ಒಪ್ಪಿದೆಯಾ? ಇಲ್ಲ. ಒಂದು ವೇಳೆ ನವಸ್ತುತ ಎಂಬತಕ್ಕಂಥ ಪದದಿಂದ ಆ ಅನ್ವಯವುಳ್ಳಂತಹ ಮೋಕ್ಷಕ್ಕೆ ಮಿಥ್ಯಾತ್ವನ ಹೇಳ್ತೀಯ ಅಂತಂದರೆ ನಿನಗೇನೆ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ ಅಂತ, ಅಪಸಿದ್ಧಾಂತ ಬರುತ್ತೆ. ಹಿಂದೆ ನಿನ್ನೆ ಬಂದಿತ್ತಲ್ಲ, ಬದ್ಧ ಮುಕ್ತ ಇತಿ ಹ್ಯಾಖ್ಯ, ಅದು ಭಾಗವತದ ವಾಕ್ಯ. ಆ ನ ವಸ್ತುತಃ ಎಂಬತಕ್ಕಂಥದ್ದು ಅಲ್ಲಿ ಅನ್ವಯ ಮಾಡಿದ್ದಾರೆ. ಬದ್ಧ ಮುಕ್ತ ಎರಡಕ್ಕೂ ಅನ್ವಯ ಮಾಡಬೇಕು. ಮುಕ್ತೆಗೆ ನವಸ್ತುತಃ ಅನ್ನೋ ಅನ್ವಯ ಮಾಡಿಬಿಟ್ರೆ ಮೋಕ್ಷ ಎಂಬತಕ್ಕಂಥದ್ದು ಪಾರಮಾರ್ಥಿಕ ಅಲ್ಲ ಅಂತಾಯಿತು. ಅದು ಅವರಿಗೆ ವ್ಯಾವಹಾರಿಕ ಅಂತ. ಅದು ಒಪ್ಪಿದಾರಾ? ಇಲ್ಲ, ಅಪಸಿದ್ಧಾಂತ ಬರುತ್ತೆ. ಯಾದೃಚ್ಛಿಕಸ್ಯ ಪಂಕಸ್ಯ ಕ್ಷಾಲನಂಚ ಯದೃಚ್ಛಯ ವಸ್ತು ಸ್ವಭಾವತೋ ನೇತಿ ಮಮತ್ವರ್ಥೋ ನಿರಾಕುಲಃ. ನಮ್ಮ ಮತದಲ್ಲಿ ಏನರ್ಥ ಅದನ್ನು ಹೇಳ್ತಾ ಇದ್ದಾರೆ. ನ ವಸ್ತುತಃ ಅಂತಿದೆ. ನಮ್ಮ ಮತ ಪ್ರಕಾರ ಸ್ವಾಭಾವಿಕ ಅಲ್ಲ ಅಂತರ್ಥ. ಅಂದರೆ ಭಗವಂತನ ಇಚ್ಛೆಯಿಂದ ಬಂದದ್ದು ಅಂತರ್ಥ. ಆದ್ದರಿಂದ ಮೋಕ್ಷ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ನ ವಸ್ತುತಃ. ಏನು ಹಂಗಂದರೆ ನಮ್ಮ ಮತ ಪ್ರಕಾರ ಅದು ಸ್ವಾಭಾವಿಕ ಅಲ್ಲ, ಭಗವಂತನ ಇಚ್ಛೆಯಿಂದ ಆಗೋದು. ಬಂಧ ಯಾವ ರೀತಿಯಲ್ಲಿ ಜೀವನಿಗೆ ಭಗವಂತನ ಇಚ್ಛೆಯಿಂದ ಬರುತ್ತೋ ಅದು ಬಂಧ ಎಂಬತಕ್ಕಂಥದ್ದು ಸ್ವಾಭಾವಿಕ ಅಲ್ಲ, ಭಗವಂತನ ಇಚ್ಛೆಯಿಂದ ಬರ್ತಕ್ಕಂಥದ್ದು. ಹಾಗೆ ಮೋಕ್ಷ ಎಂಬತಕ್ಕಂಥದ್ದು ಕೂಡ ಜೀವನಿಗೆ ಸ್ವಾಭಾವಿಕ ಅಲ್ಲ. ಅಂದರೆ ಏನರ್ಥ? ಭಗವಂತನ ಇಚ್ಛೆಯಿಂದಲೇ ಜೀವನಿಗೆ ಮೋಕ್ಷ ಆಗುತ್ತೆ ಅಂತ ನಮ್ಮ ಸಿದ್ಧಾಂತ ಪ್ರಕಾರ ಅರ್ಥವನ್ನು ನಾವು ಹೇಳ್ತೇವೆ. ಅದರಿಂದ ಯಾದೃಚ್ಛಿಕಸ್ಯ ಪಂಕಸ್ಯ ಕ್ಷಾಲನಂಚ ಯದೃಚ್ಛಯ. ಈ ಪಂಕ ಅಂತಂದರೆ ಕೆಸರು. ಕೆಸರು ಅಂದರೆ ಸಂಸಾರ ಎಂಬತಕ್ಕಂತಹ ಕೊಳೆ, ಬಂಧ ಎಂಬತಕ್ಕಂಥ ಕೊಳೆ, ಬಂಧನ ಸಂಸಾರ ಬಂಧನ ಎಂಬತಕ್ಕಂಥ ಕೊಳೆ ಅದು ಯಾದೃಚ್ಛಿಕ, ಭಗವಂತನ ಇಚ್ಛೆಯಿಂದ ಬಂದಿರೋದು. ಕ್ಷಾಲನಂ ಈ ಸಂಸಾರ ಎಂಬತಕ್ಕಂತಹ ಕೆಸರಿನ ತೊಳೆಯುವಿಕೆ ಅದು ಕೂಡ ಯದೃಚ್ಛಯ ಅಂತ, ಭಗವಂತನ ಇಚ್ಛೆಯಿಂದಲೇ ಆಗುತ್ತೆ. ಇಂದ ಪಂಕ ಸಂಸಾರ, ಆ ಸಂಸಾರ ರೂಪವಾದ ಬಂಧ,
ಅದು ಭಗವಂತನ ಇಚ್ಛೆಯಿಂದ ಬಂದಿರೋದು. ಅಜ್ಞಾನದಿಂದಾಗಿ ಅನಾದಿ ಕಾಲದ ಭಗವಂತನ ಇಚ್ಛೆಯಿಂದ ಜೀವನಿಗೆ ಬಂಧ ಎಂಬತಕ್ಕಂಥದ್ದಿದೆ. ಭಗವಂತನ ಇಚ್ಛೆಯಿಂದ ಬಂಧ ನಿವೃತ್ತಿಯು ಕೂಡ ಭಗವಂತನ ಇಚ್ಛೆಯಿಂದಲೇ ಆಗತಕ್ಕಂಥದ್ದು ಅಂತ. ಮತ್ತು ಆದ್ದರಿಂದ ವಸ್ತು ಸ್ವಭಾವತಃ ನ, ಯಾವ ಈ ಬಂಧ ಮೋಕ್ಷ ಎಂಬತಕ್ಕಂಥದ್ದಿದೆಯಲ್ಲ ಅದು ಜೀವನಿಗೆ ಸ್ವಭಾವತಃ ಇದೆ ಅಂತ ಅರ್ಥ ಅಲ್ಲ. ನಾವು ವಸ್ತುತಃ ಅಂದರೆ ಸ್ವಾಭಾವಿಕವಾಗಿ ಇಲ್ಲ ಅಂತ. ಸ್ವಾಭಾವಿಕವಾಗಿ ಇದ್ಬಿಟ್ರೆ ನಿವೃತ್ತಿ ಆಗಲ್ಲ. ನಿನ್ನೆ ಹೇಳಿದ ಹಾಗೆ ಅಗ್ನಿಯಲ್ಲಿ ಸುಡುವಿಕೆ ಇದೆ, ಅಗ್ನಿಯಲ್ಲಿ ಸುಡುವಿಕೆ ಸ್ವಾಭಾವಿಕ, ಹೋಗುತ್ತಾ ಇಲ್ಲ. ಹಾಗೆ ಜೀವನಲ್ಲಿ ಒಂದು ವೇಳೆ ಬಂಧ ಎಂಬತಕ್ಕಂಥದ್ದು ಸ್ವಾಭಾವಿಕ ಅಂತ ಆಗಿಬಿಟ್ರೆ ಮೋಕ್ಷ ಇಲ್ಲ. ಮೋಕ್ಷ ಎಂಬತಕ್ಕಂಥದ್ದು ಸ್ವಾಭಾವಿಕ ಅಂತಂದರೆ ಬಂಧ ಇರ್ತಿರಲಿಲ್ಲ. ಬಂಧ ಸ್ವಾಭಾವಿಕ ಆದರೆ ಮೋಕ್ಷ ಇರ್ತಿರಲಿಲ್ಲ. ಮೋಕ್ಷ ಸ್ವಾಭಾವಿಕ ಅಂತಾದರೆ ಬಂಧ ಇರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆದ್ದರಿಂದ ಎರಡೂ ಕೂಡ ಸ್ವಾಭಾವಿಕ ಅಲ್ಲ ಎಂಬುದಾಗಿ ಪಂಕ ಅಂದರೆ ಕೆಸರು, ಕೆಸರಿನಿಂದ ಹುಟ್ಟಿದ್ದು. ಪಂಕ ಪಂಕೆ ಜಾಯತೆ ಇತೆ, ಕೆಸರಿನಲ್ಲಿ ಹುಟ್ಟಿದ್ದು ಅಂತ. ಕೆಸರಿನಿಂದ ಅಲ್ಲ, ಕೆಸರಿನಲ್ಲಿ ಹುಟ್ಟಿದ್ದು, ಅದಕ್ಕೆ ಪಂಕಜ ಅಂತ ಆಗ್ಬೋದು. ಕಪ್ಪೆನೂ ಆಗ್ಬೋದು, ಕಪ್ಪೆನೂ ಆಗ್ಬೋದು. ಹಾಂ, ಹಾಂ, ಅದೇ ಶಬ್ದದಿಂದ ಬರೋದು ಕೆಸರಿನಲ್ಲಿ ಹುಟ್ಟಿದ್ದು ಅಂತ ಅರ್ಥ. ಕೆಸರಿನಲ್ಲಿ ಹುಟ್ಟಿದ್ದು ಯಾವುದು? ಕಮಲವು ಕೆಸರಿನಲ್ಲೇ ಹುಟ್ಟಿದ್ದು, ಹಾಗೆ ಕಪ್ಪೆಯು ಕೂಡ ಕೆಸರಿನಲ್ಲಿ ಹುಟ್ಟಿದ್ದು. ಯಾರಿಗೆ? ಹಾಂ, ಜೀವರಿಗೆ. ಅಲ್ಲಲ್ಲ, ಬಂಧ ಅಂದ್ರೇನು? ಬಂಧ ಅಂದ್ರೇನು? ಸಂಸಾರ. ಸಂಸಾರ ಎಲ್ಲಿರುತ್ತೆ? ಅಂಧನ್ ತಮಸ್ಸಿಗೆ ಹೋದರೆ ಎಲ್ಲಿರುತ್ತೆ ಸಂಸಾರ? ಅಂಧನ್ ತಮಸ್ಸಲ್ಲಿ ದುಃಖ, ಸಂಸಾರ ಇಲ್ಲ. ಹೌದು, ಯಾವುದು? ಹಾಂ, ಸ್ವಾಭಾವಿಕ ಅಂದ್ರೇನು? ಹಾಂ, ನಾವು ಹೇಳ್ತಕ್ಕಂಥದ್ದು ಜೀವನಲ್ಲಿ ತಾಮಸ ಜೀವ, ರಾಜಸ ಜೀವ, ಸಾತ್ವಿಕ ಜೀವ ಅಂತ ಜೀವರಿದ್ದಾರೆ. ಆ ಜೀವರಲ್ಲಿರ್ತಕ್ಕಂತಹ ಏನು ಸಾತ್ವಿಕತ್ವ ರಾಜಸತ್ವ ಇದೆಯಲ್ಲ, ಇದು ಸ್ವಾಭಾವಿಕ. ಆಯಿತಾ? ಆ ಸಾತ್ವಿಕ ಜೀವನಿಗೂ ಕೂಡ ಬಂಧ ಬಂದಿದೆಯಲ್ಲ, ಅದು ಯಾದೃಚ್ಛಿಕ, ಅದು ಸ್ವಾಭಾವಿಕ ಅಲ್ಲ. ಸಾತ್ವಿಕ ಜೀವನಿಗೆ, ಬ್ರಹ್ಮದೇವರಿಗೂ ಕೂಡ ಸಂಸಾರ ಇದೆ. ಬ್ರಹ್ಮದೇವರು ಸಾತ್ವಿಕರು, ಸಾತ್ವಿಕರು. ಅಂತಹ ಬ್ರಹ್ಮದೇವರಿಗೂ ಕೂಡ ಸಂಸಾರ ಇದೆ, ಅದು ಸ್ವಾಭಾವಿಕ ಅಲ್ಲ, ಭಗವಂತನ ಇಚ್ಛೆಯಿಂದ ಬಂದದ್ದು. ಅದನ್ನೇ ಬದ್ಧ ಮುಕ್ತ ಇತಿ ಹ್ಯಾಖ್ಯ ಗುಣತಃ ಮೇ ನ ವಸ್ತುತಃ ಅಂತ ಭಾಗವತದಲ್ಲಿ ಕೃಷ್ಣ ಹೇಳಿದ್ದು. ನ ವಸ್ತುತಃ ಬದ್ಧ ಜೀವ. ಏನು? ಸ್ವಾಭಾವಿಕ ಜೀವ ಸಾತ್ವಿಕನಾಗಿದ್ದಾನೆ. ಹಾಂ, ಭಗವಂತನ ಇಚ್ಛೆಯಿಂದ, ಸತ್ವರಜ ಗುಣಗಳ ಸಂಬಂಧದಿಂದ. ಜೀವನಲ್ಲಿ ಸತ್ವಸ್ವರೂಪ ಇದೆಯಲ್ಲ, ಅದು ಬೇರೆ. ಆ ಸತ್ವಸ್ವರೂಪಿಯಾಗಿರ್ತಕ್ಕಂಥ ಜೀವನಿಗೆ ಏನು ಈ ಪ್ರಕೃತಿಯಿಂದ ಜನ್ಮವಾಗಿರ್ತಕ್ಕಂತಹ ಯಾವ ಸತ್ವರಜಸ್ತಮೋ ಗುಣಗಳ ಸಂಬಂಧ ಇದೆ, ಆ ಸತ್ವರಜಸ್ತಮೋ ಗುಣಗಳಿಂದ ಜೀವನಿಗೆ ಅಸ್ವಾಭಾವಿಕವಾದ ಬಂಧ ಎಂಬತಕ್ಕಂಥದ್ದು ಬರುತ್ತೆ. ಕರ್ಮವೂ ಇದೆ. ಹೌದು, ಭಗವಂತನ ಇಚ್ಛೆಯಿಂದಲೇ ಜೀವಕರ್ಮ ಮಾಡೋದು. ಭಗವಂತನ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ. ಭಗವಂತನ ಇಚ್ಛೆಯಿಂದಲೇ ನಡೆಯೋದು
ಎಲ್ಲದಕ್ಕೂ ಭಗವಂತನ ಇಚ್ಛೆ ಎಂಬತಕ್ಕಂಥದ್ದು ಕಾರಣ ಆಗಿದೆ. ನಾವು ಹೇಳ್ತೇವೆ ಭಗವತ್ ಸಂಕಲ್ಪದಂತೆ ಅಂತ ಹೇಳ್ತೇವೆ ತಾನೆ. ಹಾಂ, ಕರ್ಮಕ್ಕೆ ಯೋಗ್ಯತೆಗೆ ಅದೆಲ್ಲ ಅನುಗುಣ ಸರಿ, ಅಂತೂ ಭಗವಂತನ ಇಚ್ಛೆಯಿಂದ ನಡೆಯೋದು. ಹಾಂ, ಅಲ್ಲ ಅಲ್ಲ, ಕರ್ಮವೂ ಕೂಡ ಜೀವನಿಗೆ ಅನಾದಿಯಿಂದ ಇದೆ, ಆದರೆ ಅದು ಸ್ವಾಭಾವಿಕ ಅಲ್ಲ, ಅದು ನಾಶವಾಗಿ ಹೋಗುತ್ತೆ, ಅದು ಸ್ವಾಭಾವಿಕ ಅಲ್ಲ. ಜೀವ ಅಂತಂದರೆ ಚೇತನ, ಚೇತನ ಅಂತಂದರೆ ಅವನಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎಂಬತಕ್ಕಂಥದ್ದು ಇರಬೇಕು. ಆದ್ದರಿಂದ ಜೀವ ಅಲ್ಲಿ ಮೋಕ್ಷದಲ್ಲಿ ಏನು ಕರ್ಮ ಮಾಡ್ತಾನೆ ಅಂತಂದರೆ ಅದು ಕ್ರಿಯಾಶಕ್ತಿ ಅವನಲ್ಲಿದೆ, ಅದು ಸ್ವಾಭಾವಿಕವಾದದ್ದು, ಅದು ಅಭಿವ್ಯಕ್ತವಾಗುತ್ತೆ. ನಾವು ಇಲ್ಲಿ ಜೀವನಿಗೆ ಸಂಸಾರಕ್ಕೆ ಕಾರಣವಾದ ಕರ್ಮ ಅಂತ ಹೇಳ್ತೇವಲ್ಲ, ಅದು ಕ್ರಿಯಾಶಕ್ತಿ ಅಲ್ಲ, ಇದು ಪಾಪ ಪುಣ್ಯ ಎಂಬತಕ್ಕಂಥದ್ದು. ಅಂದರೆ ಅದು ಬೇರೆ, ಇದು ಬೇರೆ. ಅದರಿಂದ ಮಮತ್ವರ್ಥ ನಿರಾಕುಲ. ನಾವು ಹೇಳ್ತಕ್ಕಂತಹ ನವಸ್ತುತಃ ಎಂಬತಕ್ಕಂಥ ಪದಕ್ಕೆ ಅರ್ಥ ಇದೆಯಲ್ಲ, ಇದಕ್ಕೆ ಯಾವ ರೀತಿಯಾದ ಬಾಧವೂ ಇಲ್ಲ, ಯಾವ ರೀತಿಯಾಗಿರ್ತಕ್ಕಂಥ ವಿರೋಧವೂ ಇಲ್ಲ. ಅವ್ರು ಹೇಳುವಂಥ ನವಸ್ತುತಃ ಎಂಬತಕ್ಕಂತಹದ್ದಕ್ಕೆ ಪಾರಮಾರ್ಥಿಕ ಅಲ್ಲ ಅಂತ ಅವ್ರು ಹೇಳ್ತಾರೆ, ನಾವು ಸ್ವಾಭಾವಿಕ ಅಲ್ಲ ಅಂತ ಹೇಳ್ತೇವೆ. ಪಾರಮಾರ್ಥಿಕ ಅಲ್ಲ ಅಂತ ಹೇಳಿದ್ರೆ ಮೋಕ್ಷವು ಪಾರಮಾರ್ಥಿಕ ಅಲ್ಲ ಅಂತಾಯಿತು, ಅದರಿಂದಾಗಿ ವಿರೋಧ ಬಂತು. ಸ್ವಾಭಾವಿಕ ಅಲ್ಲ ಅಂತಂದರೆ ವಿರೋಧ ಇಲ್ಲ. ಯಾಕಲ್ಲ? ಮೋಕ್ಷವು ಸ್ವಾಭಾವಿಕ ಅಲ್ಲ. ಜೀವನಿಗೆ ಮೋಕ್ಷ ಸ್ವಾಭಾವಿಕ ಅಂತ ಆಗಿಬಿಟ್ಟಿದ್ರೆ ಜೀವ ಬದ್ಧನೇ ಆಗ್ತಿರಲಿಲ್ಲ. ಜೀವನಿಗೆ ಬಂಧ ಎಂಬತಕ್ಕಂಥದ್ದು ಸ್ವಾಭಾವಿಕ ಅಂತ ಬಿಟ್ಟರೆ ಮುಕ್ತನೇ ಆಗ್ತಿರಲಿಲ್ಲ. ಆದ್ದರಿಂದಾಗಿ ಜೀವನು ಬದ್ಧನೂ ಹೌದು, ಜೀವನು ಮುಕ್ತನೂ ಆಗ್ತಾನೆ. ಆದ್ದರಿಂದಾಗಿ ಜೀವನಿಗೆ ಬಂಧ ಮೋಕ್ಷ ಎಂಬತಕ್ಕಂಥದ್ದು ಸ್ವಾಭಾವಿಕ ಅಲ್ಲ, ನ ವಸ್ತುತಃ ಎಂಬುದಾಗಿ ನಾವು ಈ ಅರ್ಥ ಹೇಳ್ತೇವೆ. ಇದಕ್ಕೆ ಯಾವ ವಿರೋಧ ಇಲ್ಲ, ಬಾಧಕವೂ ಇಲ್ಲ. ಏನು ವ್ಯಾವಹಾರಿಕ ಪಾರಮಾರ್ಥಿಕ ಅಂತ ಎರಡು ಇಲ್ಲವೇ ಇಲ್ಲ. ಸತ್ಯ ಅಂದರೆ ಪಾರಮಾರ್ಥಿಕ ಅಂತ, ಸತ್ಯ ಅಂದರೆ ಸತ್ಯದಲ್ಲಿ ಮೂರು ವಿಧ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಸತ್ಯ ಅಂದರೆ ಸತ್ಯ ಅಂತಲೇ ಅರ್ಥ. ನಿತ್ಯ ಬೇರೆ, ಸತ್ಯ ಬೇರೆ. ತ್ರೈಕಾಲಿಕ ಮೂರು ಕಾಲದಲ್ಲಿದೆ ಅಂದರೆ ಅದು ನಿತ್ಯ, ಈ ಕಾಲದಲ್ಲಿ ಈ ವಸ್ತು ಇದೆ ಅಂದರೆ ಅದು ಸತ್ಯ. ನಾವು ಸ್ವಾಭಾವಿಕ ಅಂತ ಹೇಳೋದು, ಸ್ವಾಭಾವಿಕ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಸ್ವಾಭಾವಿಕ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಸ್ವಾಭಾವಿಕ ಅಲ್ಲ ಅಂದರೆ ಏನರ್ಥ? ಔಪಾಧಿಕ ಅಂತ ಅರ್ಥ. ಸ್ವಾಭಾವಿಕ ಅಲ್ಲ ಅಂತಂದರೆ ಔಪಾಧಿಕ. ಯಾವುದು ಉಪಾಧಿ? ಯದಚ್ಛಯ, ಅದನ್ನೇ ಹೇಳಿದೆ, ಭಗವಂತನ ಇಚ್ಛಾ. ಆ ಉಪಾಧಿಯಿಂದ ಜೀವನಿಗೆ ಬಂಧ. ಇಚ್ಛೆನೂ ಒಂದು ಉಪಾಧಿ, ಅದರ ಜೊತೆಯಲ್ಲಿ ಸತ್ವರಜಸ್ತಮೋ ಗುಣಗಳು ಇದೆ ಅಂದರೆ ಅದು ಉಪಾಧಿ. ಭಗವಂತನ ಇಚ್ಛೆಯಿಂದ ಸತ್ವರಜಸ್ತಮೋ ಗುಣಗಳ ಸಂಬಂಧದಿಂದ ಜೀವನಿಗೆ ಸಂಸಾರ ಬಂಧನ ಬಂದಿದೆ. ಭಗವಂತನ ಇಚ್ಛೆ ಹೋಯಿತು, ಸತ್ವರಜಸ್ತಮೋಗುಣ ಸಂಬಂಧವೂ ಹೋಗುತ್ತೆ, ಜೀವನಿಗೆ ಸಂಸಾರ ಇಲ್ಲ ಅಂತಾಗುತ್ತೆ. ಜೀವನಲ್ಲಿ ಅದೇ ಹೇಳಿದ್ದು, ಇಚ್ಛಾ ಕ್ರಿಯಾ ಜ್ಞಾನ ಇದು ಜೀವನಿಗೆ ಸ್ವಭಾವ. ಇದು ಯಾವತ್ತೂ ಹೋಗಲ್ಲ. ಚೇತನ ಅಂತಂದರೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಇದು ಜೀವನಲ್ಲಿರ್ತಕ್ಕಂಥ ಸ್ವಭಾವ. ಇದು ಯಾವತ್ತೂ ಹೋಗಲ್ಲ. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಬೇಕಾದ್ರೆ ತಿರೋಹಿತ ಆಗ್ಬೋದು, ಇದು ತಿರೋಹಿತ ಆಗ್ಬೋದು, ಆದರೆ ಈ ಸ್ವಭಾವ ಎಂಬತಕ್ಕಂಥದ್ದು ಹೋಗೋದಿಲ್ಲ. ಬೆಂಕಿ ಇದೆಯಲ್ಲ, ಮಣಿಮಂತ್ರೌಷಾದಿಗಳಿಂದ ಆ ಬೆಂಕಿಯಲ್ಲಿರ್ತಕ್ಕಂತಹ ಬಿಸಿ ಅದು ನಮಗೆ ಅಭಿವ್ಯಕ್ತ ಆಗದೇ ಇರ್ಬೋದು, ಆದರೆ ಬೆಂಕಿಯಲ್ಲಿ ಬಿಸಿ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ, ಅದು ಬೆಂಕಿಯ ಸಹಜ ಗುಣ. ಆ ಬೆಂಕಿಯಲ್ಲಿರ್ತಕ್ಕಂಥ ಬಿಸಿ ಮಂತ್ರ ಔಷಧಿಗಳಿಂದ ಅಭಿವ್ಯಕ್ತ ಆಗದೇ ಇರಬಹುದು, ಅದನ್ನು ಪ್ರತಿಬದ್ಧ ಮಾಡಬಹುದು, ಹೊರತು ಬೆಂಕಿಯಲ್ಲಿ ಬಿಸಿಯೇ ಇಲ್ಲ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಸ್ವಭಾವವೋ
ಅದನ್ನು ಇಲ್ಲ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲ ಚೇತನರೇ. ಹೌದು, ಚೇತನ ಅಂತಂದರೆ ಅವನಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇರಲೇಬೇಕು. ಯಾರು ಬೇಕಾರಾಗಲಿ ಚೇತನ ಅಂದ ಮೇಲೆ ಈ ಮೂರು ಇದ್ರೇ ಅವನು ಚೇತನ. ಇದು ಸ್ವತಂತ್ರವಾಗಿದ್ದರೆ ಪರಮಚೇತನ, ಅಸ್ವತಂತ್ರವಾಗಿದ್ದರೆ ಚೇತನ ಅಷ್ಟೆ. ಪರಮಾತ್ಮ ಅವನಲ್ಲಿ ಇರೋದು, ಆದರೆ ಅವನು ಸ್ವತಂತ್ರವಾಗಿದೆ ಅಂತ. ಜೀವನಲ್ಲಿ ಇದು ಮೂರಿದೆ, ಅದು ಪರತಂತ್ರವಾಗಿದೆ ಅಷ್ಟೆ. ಎಲ್ಲ ಕಾಲದಲ್ಲೂ ಕೂಡ ಏನು? ಹೌದು, ಅವನು ಆತ್ಮ, ನಾವು ಆತ್ಮವೇ. ಹೌದು, ಆದ್ದರಿಂದ ಅವನು ಆತ್ಮ, ನಾವು ಆತ್ಮ. ಆತ್ಮತ್ವೇನ ಸಾಮ್ಯ ಅಂತಕ್ಕಂಥದ್ದಿದೆ, ನಿತ್ಯತ್ವೇನ ಸಾಮ್ಯ ಇದೆ. ಪರಮಾತ್ಮನು ನಿತ್ಯ, ನಾವು ನಿತ್ಯ. ಆದ್ದರಿಂದ ನಿತ್ಯತ್ವೇನ ಸಾಮ್ಯ ಇದೆ. ಇದೇನು ಶಾಸ್ತ್ರಕ್ಕೆ ವಿರುದ್ಧವಾದದ್ದಲ್ಲ ಅಂತ. ಏತಾದೃಶ ಸಾಮ್ಯ ಹೇಳಿದ್ರಿಂದ ಭಗವಂತನ ಮಹತ್ವಕ್ಕೇನು ಕುಂದು ಬರಲ್ಲ. ಭಗವಂತನ ಮಹತ್ವ ಇದೆಯಲ್ಲ, ಅದಕ್ಕೇನು ತೊಂದರೆ ಬರೋದೇ ಇಲ್ಲ. ಭಗವಂತನ ಮಹತ್ವಕ್ಕೆ ತೊಂದರೆ ಬರತಕ್ಕಂತಹ ಯಾವುದನ್ನು ಜೀವನಲ್ಲಿ ಒಪ್ಪಬಾರದು ಅಷ್ಟೆ. ಪರಮಂ ಸಾಮ್ಯಮುಪೈತಿ ಶ್ರುತಿಯೇ ಹೇಳ್ತಾ ಇದೆ. ಆದ್ದರಿಂದಾಗಿ ಪರಮಾತ್ಮನ ಸಾಮ್ಯ ಇದ್ದೇ ಇದೆ. ನಿಮ್ಮ ಇಚ್ಛಾಶಕ್ತಿ ಅಭಿವ್ಯಕ್ತಿ ಆಗಿದ್ದಕ್ಕೇನೆ ನೀವು ಪಾಠಕ್ಕೆ ಬಂದಿದ್ದೀರಾ. ಇಚ್ಛೆ ಇಲ್ಲ ಅಂದರೆ ಬರ್ತಿರಲಿಲ್ಲ ನೀವು. ಇಚ್ಛಾಶಕ್ತಿ ನಮಗೆ ಈಗಲೂ ಅಭಿವ್ಯಕ್ತ ಆಗುತ್ತೆ. ಅದ್ಯಾಕೆ ಪಾಪ ಪುಣ್ಯಕ್ಕಾಗಬೇಕು? ಆ ಇಚ್ಛೆಯಿಂದ ಆಗತಕ್ಕಂತಹ ಕೆಲಸ ಇದೆಯಲ್ಲ, ಅದು ಪುಣ್ಯ ಕೆಲಸ, ಪಾಪ ಕೆಲಸ, ಯಾವುದು ಬೇಕಾದ್ರೂ ಆಗ್ಬೋದು. ಇಚ್ಛೆ ಎಂಬತಕ್ಕಂಥದ್ದು ಒಳ್ಳೆ ಇಚ್ಛೆ ಆದರೆ ಅದರಿಂದ ಪುಣ್ಯ ಕೆಲಸ ಆಗುತ್ತೆ, ಕೆಟ್ಟ ಇಚ್ಛೆ ಆದರೆ ಇಂದ ಪಾಪಕರ್ಮ ಆಗುತ್ತೆ. ಹೌದು, ಜಾನಾತಿ ಇಚ್ಛತಿ ಯತತೆ. ಮೊದಲು ತಿಳುವಳಿಕೆ ಬೇಕು, ಆಮೇಲೆ ಮಾಡಬೇಕು ಅಂತ ಇದು ಬರಬೇಕು, ಆಮೇಲೆ ಕೃತಿ ಮಾಡ್ತಾನೆ. ಮೊದಲು ಅವನಿಗೆ ತಿಳುವಳಿಕೆ ಇಲ್ಲ ಅಂತಂದರೆ ಇಚ್ಛೆ ಬರಲ್ಲ. ಪಾಠ ಇದೆ ಅಂತ ಮೆಸೇಜ್ ಹಾಕಿದ್ರೆ ಆಮೇಲೆ ಹೋಗೋಣೋ ಬೇಡೋ ಅಂತ ಇಚ್ಛೆ ಬರುತ್ತೆ, ಆಯಿತಾ? ಆಮೇಲೆ ಹೋಗೋಣ ಅಂತ ಕೃತಿ ಆಗುತ್ತೆ. ಮೆಸೇಜೇ ಬರಲಿಲ್ಲ ಅಂತಾದರೆ ಅವಾಗ ಇಚ್ಛೆನೇ ಬರಲ್ಲ. ಯಾಕೆ ಮೆಸೇಜ್ ಬರಲಿಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಾದರೆ ಮೊದಲು ಜ್ಞಾನ ಬೇಕು, ಜ್ಞಾನ ಬಂದರೆ ಆಮೇಲೆ ಇಚ್ಛಾ, ಆಮೇಲೆ ಪ್ರಯತ್ನ ಅಂತಕ್ಕಂಥ. ಏನು ಅದಕ್ಕೆ ಹೇಳಿದ್ದು, ಎಲ್ಲಿ ನಡೆಯುತ್ತೆ ಅಂತ ಗೊತ್ತಾಗಿಲ್ಲ ಅಂತಾದರೆ ಅವಾಗ ನಾವು ಹೋಗ್ತೀನಿ ಅಂತ ಇಚ್ಛೆ ಬರಲ್ಲ. ನಿಮಗೆ ಕೊರಗುತ್ತೀರಾ, ಅಯ್ಯೋ ಪಾಠ ಇದೆಯೋ ಏನೋ ನಂಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಕೊರಗುತ್ತೀರಾ ಅಷ್ಟೇ. ನಿಮ್ಗೆ ಇಚ್ಛೆ ಬರಬೇಕು ಅಂದರೆ ಹೋಗ್ತೀನಿ ಅಥವಾ ಹೋಗಲ್ಲ ಅಂತ. ಇದು ಇಚ್ಛೆ ಅಂದರೆ ನಾನು ಹೋಗ್ತೇನೆ, ನಾನು ಹೋಗಲ್ಲ ಅಂತ ಈ ಇಚ್ಛೆ. ಆಮೇಲೆ ಹೋಗ್ತೀನಿ ಅಂದರೆ ಬ್ಯಾಗ್ ತೊಗೊಂಡು ಹೊರಟ್ರಿ, ಇದು ಕೃತಿ. ಹೋಗಲ್ಲ ಅಂದರೆ ಟಿ ವಿ ಮುಂದೆ ಕೂತ್ಕೊಂಡ್ರಿ, ಇದು ಕೃತಿ. ಏನೇ ಕೆಲಸ ಮಾಡಿದ್ರೆ ಅದು ಕೃತಿ. ಅದಿರಲಿ, ಅದು ಇಚ್ಛೆ. ಆನ್ಲೈನಲ್ಲಿ ನೋಡ್ಬೋದು ಅಂತ ನಾ ಹೇಗೆ ಅಂತ ಹೇಳ್ತಾ ಇಲ್ಲ. ಯಾದೃಚ್ಛಿಕಸ್ಯ ಭಗವಂತನ ಇಚ್ಛೆಯಿಂದ ಉಂಟಾದಂತಹ ಪಂಕಸ್ಯ ಸಂಸಾರ ಎಂಬತಕ್ಕಂತಹ ಕೆಸರಿನ ಕ್ಷಾಲನಂ ತೊಳೆಯುವಿಕೆಯೂ ಕೂಡ ಯದೃಚ್ಛೆಯ ಭಗವಂತನ ಇಚ್ಛೆಯಿಂದಲೇ ಆಗ್ತಾ ಇದೆ. ವಸ್ತು ಸ್ವಭಾವತಃ ನ, ಜೀವನ ಸ್ವಭಾವದಿಂದ ಅಲ್ಲ. ಇತಿ ಈ ರೀತಿಯಾಗಿ ಮಮತು ನಾವು ಹೇಳತಕ್ಕಂತಹ ಅರ್ಥವು ನಿರಾಕುಲಃ ವಿರೋಧರಹಿತವಾದದ್ದು. ಯಾದೃಚ್ಛಿಕಸ್ಯ ಭಗವಂತನ ಇಚ್ಛೆಯಿಂದ ಉಂಟಾದಂತಹ ಪಂಕಸ್ಯ ಸಂಸಾರ ಬಂಧ ಎಂಬತಕ್ಕಂಥ ಕೆಸರಿನ ಕ್ಷಾಲನಂಚ ತೊಳೆಯುವಿಕೆಯೂ ಕೂಡ ಯದೃಚ್ಛೆಯ ಭಗವಂತನ ಇಚ್ಛೆಯಿಂದೇ ಆಗ್ತಾ ಇದೆ. ವಸ್ತು ಸ್ವಭಾವತಃ ನ, ಜೀವನ ಸ್ವಭಾವದಿಂದ ಬಂಧ ಮೋಕ್ಷ ಎಂಬತಕ್ಕಂಥದ್ದು ಅಲ್ಲ. ಇತಿ ಈ ರೀತಿಯಾಗಿ ಮಮತು ಅರ್ಥ ನಾವು ಹೇಳ್ತಕ್ಕಂಥ ಅರ್ಥವು ನಿರಾಕುಲಃ, ಇದು ವಿರೋಧರಹಿತವಾದದ್ದು.
ನ ವಸ್ತುತಃ ಅಸ್ವಭಾವತಃ ಇತ್ಯರ್ಥೆ ನಾಯಂ ದೋಷಃ ಇತ್ಯಾಹ ಯಾದೃಚ್ಛಿಕಸ್ಯ ಇತಿ. ನಾವೇನು ಹೇಳ್ತೇವೆ? ನ ವಸ್ತುತಃ, ಅದಕ್ಕರ್ಥ ನ ಸ್ವಾಭಾವಿಕ, ಅಸ್ವಾಭಾವಿಕ, ನ ಸ್ವಾಭಾವಿಕ ಅಥವಾ ಅಸ್ವಾಭಾವಿಕ. ಅವ್ರು ಹೇಳಿದ್ದು ನ ವಸ್ತುತಃ ನ ಪರಮಾರ್ಥತಃ. ನ ಪರಮಾರ್ಥತಃ ಅಂತ ಹೇಳಿಬಿಟ್ರೆ ಮೋಕ್ಷವೂ ಕೂಡ ಸತ್ಯ ಅಲ್ಲ ಅಂತಾಗಿ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ, ಸಿದ್ಧಾಂತ ವಿರೋಧ ಬರುತ್ತೆ. ಅಸ್ವಾಭಾವಿಕ ಅಂತ ಹೇಳಿದ್ರೆ ವಿರೋಧ ಇಲ್ಲ. ಅದನ್ನು ನ ವಸ್ತುತಃ ಅಂತಂದರೆ ಅಸ್ವಾಭಾವಿಕ ನ ಸ್ವಾಭಾವಿಕ ಅಂತ ಇತ್ಯರ್ಥೆ ನಾಯಂ ದೋಷಃ, ಈ ವಿರೋಧ ಎಂಬತಕ್ಕಂಥದ್ದು ಇಲ್ಲ ಅನ್ನೋದನ್ನು ಯಾದೃಚ್ಛಿಕಸ್ಯ ಪಂಕಸ್ಯ ಅಂತ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಯಾದೃಚ್ಛಿಕಸ್ಯ ಅಂದರೆ ಏನರ್ಥ? ಯದೃಚ್ಛಯ ಧವಲ ವಸ್ತ್ರೇ ಪತಿತಸ್ಯ ಅಂತ. ಬಟ್ಟೆ ಇದೆಯಲ್ಲ, ಇದು ಬಿಳಿಯಾಗಿದೆ, ಇದರಲ್ಲಿ ಏನೋ ಆಕಸ್ಮಿಕವಾಗಿ ಏನಾಯಿತು, ಕೆಸರು ಬಿದ್ದಿದೆ. ಬಿಳಿಯಾದಂತಹ ಬಟ್ಟೆ, ಆ ಬಿಳಿಯಾದಂಥ ಬಟ್ಟೆಯಲ್ಲಿ ಯದೃಚ್ಛಯ ಪತಿತಸ್ಯ, ಅದರಲ್ಲೇನಾಗಿದೆ, ಪಂಕ ಎಂಬ ಕೆಸರು ಎಂಬತಕ್ಕಂಥದ್ದು ಯಾವುದೋ ನಿಮಿತ್ತದಿಂದ ಅಲ್ಲಿ ಕೆಸರುಂಟಾಗಿದೆ. ಅದೇನಾಯಿತು? ಅಸ್ವಾಭಾವಿಕ ಅಂತಾಯಿತು. ಯಾವುದೋ ನಿಮಿತ್ತದಿಂದ ಈ ಬಟ್ಟೆಯಲ್ಲಿ ಕೆಸರಾಗಿದೆ ಅಂತಾದರೆ ಇದು ಸ್ವಾಭಾವಿಕ ಅಲ್ಲ ಅಂತ ಹೇಳಿದಾಯ್ತು, ಅಸ್ವಾಭಾವಿಕ ಅಂತ ಹೇಳಿದಂಗೆ ಆಯಿತು. ಹಾಗೆ ಈ ಜೀವನವು ಕೂಡ ಬಂಧ ಎಂಬತಕ್ಕಂಥದ್ದು ಇದೆಯಲ್ಲ, ಜೀವ ಬಟ್ಟೆಯಂತೆ. ಹಳೆ ವಸ್ತ್ರವ ಬಿಸಾಡಣ್ಣ, ಹೊಸ ವಸ್ತ್ರವ ನಿನಗೆ ಕೊಟ್ಟಾನು, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ, ಅದನ್ನು ಇಟ್ಕೊಳ್ತಾರೆ ಇಲ್ಲಿ. ಅದರಿಂದ ಕ್ಷಾಲನ ವಸ್ತ್ರ ಯಾಕೆ ತಗೊಂಡಿದ್ದು ಅಂತಂದರೆ, ಜೀವನಿಗೆ ಈ ಸಂಸಾರ ಎಂಬತಕ್ಕಂಥದ್ದು ಇದೆಯಲ್ಲ ಅದು ಬಟ್ಟೆಯಂತೆ, ಜೀವ ಅಲ್ಲ, ಅದು ಅವ ಕೆಸರಿನಂತೆ. ಜೀವ ಹೇಗಿದ್ದಾನೆ? ಅವನು ಬಿಳಿಯಾದಂಥ ಬಟ್ಟೆಯಂತೆ ಇದ್ದಾನೆ. ಆ ಬಿಳಿಯಾದಂಥ ಬಟ್ಟೆಗೆ ಧೂಳು ಅಂಟ್ಕೊಂಡ್ರೆ ಅವಾಗೇನಾಗುತ್ತೆ? ಆ ಬಟ್ಟೆ ಬಣ್ಣ ಬದಲಾಗುತ್ತೆ. ಈ ಜೀವ ಇದ್ದಾನಲ್ಲ, ಅವನು ಕಪ್ಪಗಿದ್ದಾನೆ ಅಥವಾ ಕೆಲವರು ಬೆಳಗಿದ್ದಾನೆ. ಆದರೆ ಬೆಳಗಿದ್ದವರು ಕೂಡ ಇವಾಗ ಕಪ್ಪು ಕಾಣಿಸ್ತಾ ಇದ್ದಾನೆ. ಯಾಕೆ ಅಂತಂದರೆ ಸಾತ್ವಿಕ ಸ್ವಭಾವದ ಜೀವನಿಗೆ ಯದೃಚ್ಛಯ ಪಂಕ ಎಂಬತಕ್ಕಂಥದ್ದು, ಈ ಬಂಧ ಎಂಬತಕ್ಕಂಥದ್ದು ಅಂಟ್ಕೊಂಡಿದೆ. ಅಥವಾ ಈ ಕಪ್ಪಿಗಿರ್ತಕ್ಕಂಥ ವ್ಯಕ್ತಿ ಈಗ ಬೆಳಕು ಕಾಣಿಸ್ತಾ ಇದ್ದಾನೆ. ಅದು ಹೇಗೆ? ತಾಮಸ ಜೀವನಿಗೆ ಈ ಸಂಸಾರ ಎಂಬತಕ್ಕಂತಹದ್ರಿಂದ ಅವನಿಗೆ ಆ ತಾಮಸ ಗುಣ ಕಾಣ್ತಾ ಇಲ್ಲ, ಅದು ಮುಚ್ಚಿ ಹೋಗಿದೆ. ಅದರಿಂದಾಗಿ ಅವನು ಬೆಳಗ್ಗೆ ಕಾಣ್ತಾ ಇದ್ದಾನೆ. ಹೀಗೆ ಇದೆಲ್ಲವೂ ಕೂಡ ಅಸ್ವಾಭಾವಿಕ ಎಂಬುದಾಗಿ ಹೇಳಿದಂತೆ ಆಯಿತು. ಏವಂ ಅಸ್ವಾಭಾವಿಕ ಬಂಧಮೋಚನಂ ಅಪಿ ಅಸ್ವಾಭಾವಿಕಂ ಅಂತ. ಆದ್ದರಿಂದ ಅಸ್ವಾಭಾವಿಕ ಬಂಧ ಮೋಚನಮಪಿ ಅಸ್ವಾಭಾವಿಕಂ. ಅಸ್ವಾಭಾವಿಕವಾದದ್ದು ಬಂಧ, ಹಾಗಾದರೆ ಅದರ ಮೋಚನವೂ ಕೂಡ ಏನಾಗಬೇಕು? ಅಸ್ವಾಭಾವಿಕವೇ ಆಗಬೇಕು. ಯಾವಾಗ ಬಂಧ ಎಂಬತಕ್ಕಂಥದ್ದು ಅಸ್ವಾಭಾವಿಕ ಅಂತ ಆಯಿತು, ಆವಾಗ ಅದರ ಮೋಚನೆಯೂ ಕೂಡ ಅದು ಸ್ವಾಭಾವಿಕ. ಹೇಗೆ? ಮೋಚನ ಅಂದರೆ ಮೋಕ್ಷ. ಆ ಮೋಕ್ಷ ಎಂಬತಕ್ಕಂಥದ್ದು ಅದು ಸ್ವಾಭಾವಿಕ ಆಗಲಿಕ್ಕೆ ಹೇಗೆ ಸಾಧ್ಯ? ಬಂಧ ಇದೆ ಅಂತ ಆಗಿಬಿಟ್ರೆ. ಅದರಿಂದಾಗಿ ಆ ಮೋಚನವೂ ಕೂಡ ಅಸ್ವಾಭಾವಿಕವೇ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ, ನಾವು ಹೇಳುವಂಥ ಶ್ಲೋಕದ ಅರ್ಥ. ಯತ್ಪ್ರಾಂಗ್ನೈವಮ ಇತ್ಯಾಹ ತೇನ ಸೋ ವಾಸ್ತವಂ ತತ್ ಸ್ವಸ್ಮಿನ್ ನಿಷೇಧತೀಶಾನೆ ಸ್ವಸ್ಯ ಜೀವಸ್ಯ ಚೇತ್ಯಪಿ ನೇತಿ ಬ್ರವೀತಿ ಸ್ವಾನಿಷ್ಟಂ ಜೀವೋ ಮಚ್ಛಕ್ತಿತೋ ಗ್ರಹೀತ್ ಇತಿ ವಕ್ತುಂ ಸಪದ್ಯೇಸ್ಮಿನ್ ಪ್ರಾಹ ಮೇ ಗುಣತಸ್ತ್ವಿತಿ. ಸತ್ವಂ ರಜಸ್ತಮಃ ಇತಿ ಗುಣಾಃ ಜೀವಸ್ಯ ನೈವ ಮೇ ಎಂದು ಹೇಳಿದ್ದಾರೆ. ಇದನ್ನು ಸತ್ವಂ ರಜಃ ತಮಃ ಇತಿ ಗುಣಾಃ ಜೀವಸ್ಯ ನ ಮೇ ಅಂತ ನನಗೆ ಇಲ್ಲ ಎಂಬುದಾಗಿ ಭಗವಂತ ಮೊದಲು ಹೇಳಿದ್ದಾನೆ. ಎಂದ ನೈವ ಮೇ ಅಂತ. ಆಮೇಲೆ ಯಾಕಿಲ್ಲ ಅಂತಂದರೆ ಭಗವಂತ ಈ ಎಲ್ಲ ಗುಣಗಳಿಗೆ ನಿಯಾಮಕನಾಗಿದ್ದಾನೆ. ಜೀವನಿಗೆ ಇದೆ, ಜೀವನಿಗೆ ಈ ಗುಣಗಳು ಬರಲಿಕ್ಕೆ ನಾನು ನಿಯಾಮಕ. ನನ್ನಿಂದಾಗಿ ಜೀವನಿಗೆ ಈ
ಸತ್ವರಜಸ್ತಮೋ ಗುಣಗಳ ಸಂಬಂಧ ಬಂದಿದೆ ಅಂಥೇಳಿದ್ರಿಂದ ಏನಾಯಿತು, ಜೀವನಿಗೆ ಈ ಸತ್ವರಜಸ್ತಮೋ ಗುಣಗಳ ಬಂಧ ಎಂಬತಕ್ಕಂಥದ್ದು ಸ್ವಾಭಾವಿಕ ಅಲ್ಲ ಎಂಬತಕ್ಕಂಥದ್ದನ್ನು ಪರಮಾತ್ಮ ಹೇಳಿದ್ದಾನೆ. ಅಷ್ಟೇ ಅಲ್ಲ, ತನ್ನಲ್ಲಿ ಅಸ್ವಾಭಾವಿಕವಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಜೀವನಲ್ಲಿ ಮೇ ಗುಣತಃ ಅಂತ ಹೇಳಿದ್ದು ಹಿಂದೆ, ಅದರಿಂದ ಜೀವನಲ್ಲಿ ಅಸ್ವಾಭಾವಿಕವಾಗಿ ಬಂಧ ಇದೆ. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಸತ್ವಂ ರಜಃ ತಮಃ ಇತಿ ಗುಣಃ ಜೀವಸ್ಯ ನಮೇ ನೈವಮೇ, ನನಗೆ ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಪರಮಾತ್ಮನಿಗೆ ಅಸ್ವಾಭಾವಿಕವಾಗಿಯಾದರೂ ಬಂಧ ಮೋಕ್ಷ ಎಂಬತಕ್ಕಂಥದ್ದು ಭಗವಂತನಿಗಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯತ್ ಪ್ರಾಂಗ್ ನೈವ ಮ ಇತ್ಯಾಹ ತೇನ ಅವಾಸ್ತವಂ ತತ್ ಸ್ವಸ್ಮಿನ್ ನಿಷೇಧತಿ. ತಾನು ನಿಯಾಮಕ, ಈಶಾನೆ, ನಿಯಾಮಕನಾದ ತನ್ನಲ್ಲಿ ಭಗವಂತ ಅಸ್ವಾಭಾವಿಕವಾಗಿರ್ತಕ್ಕಂತಹ ಬಂಧ ಮೋಕ್ಷಗಳನ್ನು ಕೂಡ ಭಗವಂತ ನಿರಾಕರಣೆ ಮಾಡ್ತಾ ಇದ್ದಾನೆ, ತನ್ನಲ್ಲಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಷ್ಟು ಅಲ್ಲಿ ಹೇಳ್ತದ್ದು ಇವಾಗ ಪರಮಾತ್ಮನಿಗೆ ಬಂಧ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶ್ಲೋಕದ ಅರ್ಥ ಹೇಳಿದ್ದಾರೆ, ಅದರಿಂದ ಬರತಕ್ಕಂತಹ ಒಂದೊಂದು ವಿಶೇಷಾರ್ಥಗಳೇನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು ಪರಮಾತ್ಮನಿಗೆ ಬಂಧ ರೂಪವಾದ ದೋಷ ಇಲ್ಲ. ಇದು ಶುದ್ಧಿ ಸೌರಭ ತಾನೇ. ಅಂದರೆ ಪರಮಾತ್ಮನಿಗೆ ಬಂಧ ಎಂಬತಕ್ಕಂಥ ಅಶುದ್ಧಿ ಇಲ್ಲ, ಈ ಪಂಕ ಇಲ್ಲ, ಕೆಸರು ದೇವರಿಗೆ ಅಂಟ್ಕೊಂಡಿಲ್ಲ, ಅದಕ್ಕೆ ಪುನಃ ತೊಳೆಯೋದೇ ಇಲ್ಲ. ಕೆಸರು ಅಂಟ್ಕೊಂಡ್ರೆ ತಾನೇ ತೊಳಿಬೇಕು. ಅಂದರೆ ಪರಮಾತ್ಮನಿಗೆ ಈ ಬಂಧ ಎಂಬತಕ್ಕಂಥ ಕೆಸರು ಅಂಟ್ಕೊಂಡಿಲ್ಲ, ಅದರಿಂದ ಅವನಿಗೆ ಅದರ ತೊಳೆಯುವಿಕೆ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳ್ತಾ ಇದ್ದ. ಅದರಿಂದ ಅಷ್ಟೇ ಅಲ್ಲ, ಈ ಜೀವ ಅವನೇನಾಗಿದ್ದಾನೆ, ಜೀವನಿಗೆ ಬಂಧ ಎಂಬತಕ್ಕಂಥದ್ದಿಲ್ಲ ಅಂತ ಹೇಳಿದ್ದಾನೆ. ಜೀವನೂ ಕೂಡ ಪರಮಾತ್ಮನ ಅಂಶನಾಗಿದ್ದಾನೆ. ಜೀವ ಏನಾಗಿದ್ದಾನೆ, ಏಕಸ್ಯೈವ ಮಮಾಂಶಸ್ಯ ಜೀವಸ್ಯೈವಂ ಮಹಾಮತೆ ಎಂಬುದಾಗಿ ಜೀವ ಎಂಬತಕ್ಕಂಥವನೇದಾಗೇ ನನ್ನ ಅಂಶ ಅಂತ ಹೇಳಿದ್ದಾನೆ. ಆ ಅಂಶವಾಗಿರ್ತಕ್ಕಂತಹ ಜೀವನಿಗೂ ಕೂಡ ಪರಮಾತ್ಮ ಏನು ಹೇಳಿದ್ದಾನೆ, ಬಂಧ ಇಲ್ಲ ಅಂತ ಹೇಳಿದ್ದಾನೆ. ಜೀವನಿಗೂ ಕೂಡ ಬಂಧ ಎಂಬತಕ್ಕಂಥದ್ದು ಇಲ್ಲ. ಯಾಕೆ, ಆ ಜೀವ ನನ್ನ ಅಂಶ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಜೀವನಿಗೆ ಈ ಬಂಧ ಎಂಬತಕ್ಕಂಥದ್ದು ಅವನ ಇಚ್ಛೆಯಿಂದ ಬಂದದ್ದಲ್ಲ. ಯಾರಿಗಾದರೂ ಈ ಬಂಧನ, ಸಂಸಾರ ಬಂಧನ ಬೇಕು ಅಂತ ಅವರು ಬಯಸಿ ತೆಗೆದುಕೊಂಡದ್ದ? ಅಯ್ಯೋ ಯಾಕಪ್ಪ ಬಂದಿದೆ ಅಂತ ಹಣೆಹಣೆ ಬಡ್ಕೋತಾನೆ ಅಷ್ಟೇ ಹೊರತು ಜೀವ ಇಷ್ಟಪಟ್ಟು ಈ ಬಂಧನವನ್ನು ಪಡ್ಕೊಂಡದ್ದಲ್ಲ. ಆದ್ದರಿಂದ ಜೀವನಿಗೂ ಕೂಡ ಈ ಸಂಸಾರ ಬಂಧನ ಎಂಬತಕ್ಕಂಥದ್ದು ಸ್ವ ಇಚ್ಛೆಯಿಂದ ಬಂದದ್ದಲ್ಲ. ಅದರಿಂದ ಏನಾಯಿತು, ಅಸ್ವಾಭಾವಿಕ ಅಂತಾಯಿತು. ಅದರಿಂದ ಜೀವನಿಗೆ ಈ ಭಗವಂತನ ಇಚ್ಛೆಯಾಶಕ್ತಿಯಿಂದ ಈ ಬಂಧ ಎಂಬತಕ್ಕಂಥದ್ದು ಬಂದಿದೆ ಅಂತ. ಅದರಿಂದ ಏನಾಗಿದೆ, ಮೇ ಗುಣತಃ, ಅದನ್ನೇ ಪರಮಾತ್ಮ ಹೇಳ್ದ, ನನ್ನ ಅಧೀನದಲ್ಲಿರುವಂತಹ ಸತ್ವರಜಸ್ತಮೋ ಗುಣಗಳಿಂದಾಗಿ ಜೀವನ ಇಚ್ಛೆ ಇಲ್ಲದಿದ್ದರೂ ಕೂಡ ಏನಾಗಿದೆ, ಈ ಬಂಧ ಎಂಬತಕ್ಕಂಥದ್ದು ಬಂದಿದೆ ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ. ಸ್ವಸ್ಯ ಜೀವಸ್ಯ, ಸ್ವಸ್ಯ ಅಂದರೆ ತನ್ನ ಅಧೀನದಲ್ಲಿರ್ತಕ್ಕಂಥ ಅಂಶನಾಗಿರ್ತಕ್ಕಂಥ ಜೀವನಿಗೆ ನೇತಿಬ್ರವೀತಿ, ಪರಮಾತ್ಮ ಅವನಿಗೂ ಕೂಡ ಬಂಧ ಎಂಬತಕ್ಕಂಥದ್ದು ಇಲ್ಲ, ಸ್ವಾಭಾವಿಕವಾಗಿ ಇಲ್ಲ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಆದರೆ ಜೀವ ಮಚ್ಚಕ್ತಿತಃ ಸ್ವ ಅನಿಷ್ಟಂ ಅಗ್ರಹೀತ್, ಭಗವಂತ ಅವನ ಇಚ್ಛೆ, ಭಗವಂತನ ಇಚ್ಛೆಯಿಂದಾಗಿ ಜೀವ ಅವನು ಸ್ವ ಅನಿಷ್ಟಂ, ತನಗೆ ಅನಿಷ್ಟವಾಗಿರತಕ್ಕಂತಹ ಈ ಬಂಧವನ್ನು ಅವನು ಸ್ವೀಕಾರ ಮಾಡಿದ್ದಾನೆ ಅಂತ ಇದನ್ನು ತಿಳಿಸ್ಲಿಕ್ಕೋಸ್ಕರ ಪುನಃ ಮೇ ಗುಣತಃ ಅಂತ ಎರಡು ಕಡೆಯಲ್ಲಿ ಮೇ ಇದೆ. ಒಂದು ಕಡೆಯಲ್ಲಿ ಸತ್ವಂ ರಜಃ ತಮಃ ಇತಿ ಗುಣಃ ಜೀವಸ್ಯ ನೈವ ಮೇ ಅಂತ, ಅಲ್ಲಿ ಮೇ ಅಂತ. ಹಾಗೇನೆ ಬದ್ಧಃ ಮುಕ್ತಃ ಇತಿ ಹ್ಯಾಖ್ಯ ಗುಣತಃ ಮೇ, ಅಲ್ಲಿ ಪುನಃ ಮೇ ಅಂತ. ಹೀಗೆ ಮೇ ಅಂತ ಅಲ್ಲಿಯೂ ಕೂಡ ಹೇಳಿದ್ದಾನೆ. ಯಾಕೆ ಅಂತಂದರೆ ಮೇ ಗುಣತಃ, ನನ್ನ ಅಧೀನವಾದ ಗುಣದಿಂದ. ಅದರ ಅರ್ಥ ಏನು, ಜೀವನಿಗೆ ಈ ಬಂಧ ಎಂಬತಕ್ಕಂಥದ್ದು ಅವನಿಗೆ ಇಷ್ಟ ಅಲ್ಲ, ಆದರೆ ಅನಿಷ್ಟವಾದರೂ ಕೂಡ ಆ ಬಂಧನ ಜೀವನಿಗೆ ಬಂದಿದೆ. ಯಾಕೆ ಬಂದಿದೆ, ಮೇ ಗುಣತಃ,
ಅಂತ ನನ್ನ ಅಧೀನವಾದಂತಹ ಗುಣದಿಂದ ಭಗವಂತನಿಗೆ ಜೀವನಿಗೆ ಬಂದಿದೆ. ಅದರಿಂದ ಏನು ಮುಂದೆ ಹೇಳ್ತಾರೆ, ನನ್ನ ಅಧೀನವಾದದ್ದು ಅಂತ ಹೇಳಿದ್ರಿಂದ ನಾನೇ ಎಲ್ಲಿಯಾದರೂ ಬೇಕು ಅಂತ ಕೈ ಸುಟ್ಕೋತೇನಾ? ಕೈ ಗೊತ್ತಿಲ್ಲದೆ ಸುಟ್ಟೋಯ್ತು ಅಂತ ಹೇಳ್ತೀರ ಅಷ್ಟೇ ಹೊರತು, ತರಕಾರಿ ಹೆಚ್ಚಬೇಕಾದ್ರೆ ಎಲ್ಲೋ ಗಮನ ಇತ್ತು, ಕೈ ಹೆಚ್ಚೋಯ್ತು ಅಂತ ಹೇಳಿದ್ರೆ ನಾನು ಸ್ವತಃ ನಾನೇ ಕೈ ಹೆಚ್ಚಿಕೊಂಡೆ, ಕೈ ಸುಟ್ಕೊಂಡೆ ಅಂತ ಯಾರಾದರೂ ಹೇಳ್ತಾರಾ? ಇಚ್ಛೆಯಿಂದ ಯಾರೂ ಕೂಡ ಅನಿಷ್ಟವನ್ನು ಮಾಡಿಕೊಳ್ಳೋದಿಲ್ಲ. ಭಗವಂತನ ಅಧೀನದಲ್ಲಿದೆ ಈ ಎಲ್ಲ ಸತ್ವರಜಸ್ತಮ ಗುಣಗಳು. ಆದ್ದರಿಂದ ಸ್ವತಃ ಭಗವಂತ ತಾನೇ ತನಗೆ ದುಃಖವನ್ನು ತಂದ್ಕೊಳ್ತಾನ, ಅದನ್ನು ಮುಂದೆ ಹೇಳ್ತಾರೆ. ಅಂದರೆ ಇಲ್ಲಿ ಜೀವನಿಗೆ ಆ ಬಂಧ ಎಂಬತಕ್ಕಂಥದ್ದು ಅದು ಸ್ವಾಭಾವಿಕ ಅಲ್ಲ, ಮೇ ಗುಣತಃ ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೂ ಬಂಧ ಇಲ್ಲ, ಅದು ಸ್ವಾಭಾವಿಕ. ಅಸ್ವಾಭಾವಿಕವಾಗಿ ಜೀವನಿಗಿದೆ, ಅಸ್ವಾಭಾವಿಕವಾಗಿ ಬಂಧ ಜೀವನಿಗಿದೆ. ಅಸ್ವಾಭಾವಿಕವಾಗಿಯೂ ಕೂಡ ಪರಮಾತ್ಮನಿಗೆ ಬಂಧ ಎಂಬತಕ್ಕಂಥದ್ದು ಇಲ್ಲ. ಯಾಕಿಲ್ಲ? ಈಶಾನೆ, ಅವನು ಈ ಬಂಧಕ್ಕೆ ನಿಯಾಮಕನಾಗಿದ್ದಾನೆ. ಆದ್ದರಿಂದಾಗಿ ನಿಯಾಮಕನಾದ ಪರಮಾತ್ಮನಿಗೆ ಆ ಬಂಧ ಅವಾಸ್ತವಿಕವಾಗಿಯೂ ಕೂಡ ಇಲ್ಲ ಅಂತ. ಜೀವನಿಗೆ ಅವಾಸ್ತವಿಕವಾಗಿರ್ತಕ್ಕಂಥ ಬಂಧ ಬಂತು. ಯಾಕೆ ಬಂತು? ಮೇ ಗುಣತಃ, ನನ್ನ ಅಧೀನವಾದಂತಹ ಈ ಸತ್ವರಜಸ್ತಮೋ ಗುಣಗಳಿಂದ ಬಂದಿದೆ. ಆ ಜೀವನಿಗೆ ಆ ಬಂಧ ಎಂಬತಕ್ಕಂಥದ್ದು ಜೀವನ ಇಚ್ಛೆಯಿಂದ ಬಂದಿದೆ ಅಂತಲ್ಲ. ಯಾಕೆ? ಸ್ವ ಅನಿಷ್ಟಂ, ಆ ಬಂಧ ಎಂಬತಕ್ಕಂಥದ್ದು ಜೀವನಿಗೆ ಅನಿಷ್ಟವಾಗಿರ್ತಕ್ಕಂಥದ್ದು. ಹೀಗೆ ಇತಿವಕ್ತುಂ ಸಪದ್ಯಸ್ಮಿನ್ ಪ್ರಾಹಮೇ ಗುಣತಸ್ವಿತಿ. ಆದ್ದರಿಂದ ಬದ್ಧೋಮುಕ್ತ ಎಂಬತಕ್ಕಂತಹ ಶ್ಲೋಕದಲ್ಲಿಯೂ ಕೂಡ ಮೇ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಯತ್ ಯಾವ ಕಾರಣದಿಂದ ಪ್ರಾಕ್ ಹಿಂದೆ ಉದಾಹರಿಸಿರುವಂತಹ ಭಾಗವತ ಶ್ಲೋಕದಲ್ಲಿ ಸತ್ವಂ ರಜಃ ತಮಃ ಇತಿ ಗುಣಾಃ ಜೀವಸ್ಯ ನೈವ ಮೇ ಎಂಬತಕ್ಕಂತಹ ಈ ಶ್ಲೋಕದಲ್ಲಿ ಮೇ ನನಗೆ, ನೈವ ಬಂಧನವೂ ಇಲ್ಲ, ಇತಿ ಈ ರೀತಿಯಾಗಿ ಆಹಾ ಹೇಳಿರುವನೋ ತೇನ ಆದ್ದರಿಂದ ಅವಾಸ್ತವಂ ಅಸ್ವಾಭಾವಿಕವಾದಂತಹ ತತ್ ಆ ಬಂಧನವನ್ನು ಈಶಾನೆ ಸ್ವಾಮಿಯಾದ ನಿಯಾಮಕನಾದ ಸ್ವಸ್ಮಿನ್ ತನ್ನಲ್ಲಿ ನಿಷೇಧತಿ ನಿರಾಕರಣೆ ಮಾಡುತ್ತಾನೆ. ಸ್ವಸ್ಯ ತನ್ನ ಅಂದರೆ ಪರಮಾತ್ಮನ ಸ್ವರೂಪನಾದ ಅಂದರೆ ಅಂಶನಾದಂತಹ ಜೀವಸ್ಯ ಜೀವನಿಗೆ ಇತ್ಯಪಿ ಈ ವಿಚಾರವನ್ನು ನೇತಿ ಇಲ್ಲ ಎಂಬುದಾಗಿ ಬ್ರವೀತಿ ಹೇಳುತ್ತಾನೆ. ಜೀವನಿಗೂ ಕೂಡ ಈ ಬಂಧ ಎಂಬತಕ್ಕಂಥದ್ದು ಸ್ವಾಭಾವಿಕವಾಗಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಜೀವನು ಮಚ್ಚಕ್ತಿತಃ ನನ್ನ ಇಚ್ಛೆಯಿಂದ ಸ್ವ ಅನಿಷ್ಟಂ ತನಗೆ ಇಷ್ಟ ಇಲ್ಲದೆ ಇರತಕ್ಕಂತಹ ಬಂಧವನ್ನು ಅಗ್ರಹೀತ್ ಹೊಂದಿದ್ದಾನೆ ಇತಿ ಎಂಬುದಾಗಿ ವಕ್ತುಂ ಹೇಳಲಿಕ್ಕೋಸ್ಕರ ಸಹ ಆ ಕೃಷ್ಣ ಪರಮಾತ್ಮನು ಅಸ್ಮಿನ್ ಪದ್ಯೆ ಬದ್ಧಃ ಮುಕ್ತಃ ಇತಿ ಹ್ಯಾಖ್ಯ ಗುಣತಃ ಮೇ ಎಂಬುದಾಗಿ ಈ ಶ್ಲೋಕದಲ್ಲಿ ಮೇ ಗುಣತಃ ನನ್ನ ಅಧೀನವಾದ ಗುಣದಿಂದ ಇತಿ ಎಂಬುದಾಗಿ ಪ್ರಾಹ ಹೇಳಿದ್ದಾನೆ. ಯತ್ ಯಾವ ಕಾರಣದಿಂದ ಪ್ರಾಕ್ ಸತ್ವಂ ರಜಃ ತಮಃ ಇತಿ ಗುಣಾಃ ಜೀವಸ್ಯ ನೈವ ಮೇ ಎಂಬತಕ್ಕಂತಹ ಈ ಭಾಗವತ ಶ್ಲೋಕದಲ್ಲಿ ಮೇ ನನಗೆ, ನೈವ ಬಂಧನವೂ ಇಲ್ಲ ಇತಿ ಎಂಬುದಾಗಿ ಆಹಾ ಹೇಳಿದ್ದಾನೋ ತತ್ವಂ ಸ್ವಾಭಾವಿಕವಾದ ತತ್ ಆ ಬಂಧನವು ಈಶಾನೆ ನಿಯಾಮಕನಾದ ಸ್ವಾಮಿಯಾದ ಪರಮಾತ್ಮನಲ್ಲಿ ಸ್ವಸ್ಮಿನ್ ತನ್ನಲ್ಲಿ ನಿಷೇಧತಿ ನಿರಾಕರಣೆ ಮಾಡುತ್ತಾನೆ. ಸ್ವಸ್ಯ ತನ್ನ ಅಂಶಭೂತನಾದ ಜೀವಸ್ಯ ಜೀವನಿಗೂ ಕೂಡ ಈ ವಿಚಾರವನ್ನು ನೇತಿ ಸ್ವಾಭಾವಿಕವಾಗಿ ಇಲ್ಲ ಎಂಬುದಾಗಿ ಬ್ರವೀತಿ ಹೇಳ್ತಾ ಇದ್ದಾನೆ. ಜೀವನು ಮಚ್ಚಕ್ತಿತಃ ನನ್ನ ಇಚ್ಛೆಯಿಂದ ಸ್ವ ಅನಿಷ್ಟಂ ತನಗೆ ಅನಿಷ್ಟವಾಗಿರ್ತಕ್ಕಂಥ ಬಂಧವನ್ನು ಅಗ್ರಹೀತ್ ಹೊಂದಿದ್ದಾನೆ ಇತಿ ಎಂದು ವಕ್ತುಂ ತಿಳಿಸಲು ಸಹ ಆ ಕೃಷ್ಣ ಪರಮಾತ್ಮನು ಅಸ್ಮಿನ್ ಪದ್ಯೆ ಬದ್ಧಃ ಮುಕ್ತಃ ಇತಿ ಹ್ಯಾಖ್ಯ ಗುಣತಃ ಮೇ ನ ವಸ್ತುತಃ ಎಂಬತಕ್ಕಂಥ ಶ್ಲೋಕದಲ್ಲಿ ಮೇ ಗುಣತಃ ನನ್ನ ಅಧೀನವಾದ ಗುಣದಿಂದ ಇತಿ ಈ ರೀತಿಯಲ್ಲಿ ಪ್ರಾಹ ಹೇಳಿದ್ದಾನೆ.
ಶ್ಲೋಕದಲ್ಲಿ ಯತ್ ಅಂತಿದೆ, ಅದಕ್ಕೆ ಯಸ್ಮಾತ್ ಅಂತ ಅರ್ಥ. ಯಸ್ಮಾತ್ ಯಾವ ಕಾರಣದಿಂದ, ಪ್ರಾಗುಕ್ತ ಸತ್ವಂ ರಜಃ ಇತಿ ಶ್ಲೋಕಾರ್ಧೇ ಅಂತ ಅರ್ಥ. ಹಿಂದೆ ಹೇಳಿದ್ರಲ್ಲ, ಸತ್ವಂ ರಜಃ ತಮಃ ಇತಿ ಗುಣಃ ಜೀವಸ್ಯ ನೈವ ಮೇ ಎಂಬತಕ್ಕಂತಹ ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಏನು ಹೇಳಿದ್ದಾರೆ? ಪೂರ್ವಾರ್ಧೆ ಮೇ ನೈವ ಇತ್ಯಾಹ, ನನಗೆ ಅಸ್ವಾಭಾವಿಕವಾದ ಬಂಧ ಇಲ್ಲ, ಸತ್ವರಜಸ್ತಮೋ ಗುಣಗಳ ಸಂಬಂಧ ಇಲ್ಲ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಇತ್ಯಾಹ ತೇನ ಕಾರಣೇನ, ಆದ್ದರಿಂದ ಅವಾಸ್ತವಂಚ ತತ್ ಭವಬಂಧನಂ, ಅಸ್ವಾಭಾವಿಕವಾದ ಭವ ಸಂಸಾರ ಬಂಧನ ಅದು ಈಶಾನೇ ಸ್ವಸ್ಮಿನ್ ನಿಷೇಧಿತ, ನಿಯಾಮಕನಾದ ತನ್ನಲ್ಲಿ ಭಗವಂತ ನಿರಾಕರಣೆ ಮಾಡಿದ್ದಾನೆ. ಅತಃ ಔಪಾದಿಕ ಬಂಧಮಾದಾಯಾಪಿ ಬದ್ಧೋ ಮುಕ್ತಃ ಇತಿ ಶ್ಲೋಕಾರ್ಧೆ ಜೀವಯೇವ ಪ್ರತಿಪಾದ್ಯ ನ ಭಗವಾನ್. ಅದರಿಂದ ಬದ್ಧ ಮುಕ್ತ ಇತಿ ಹ್ಯಾಖ್ಯ ಗುಣತಃ ಅಂತೇನು ಶ್ಲೋಕದಲ್ಲಿ ಔಪಾದಿಕವಾದ ಬಂಧ ಇದೆ, ಔಪಾದಿಕವಾದ ಮೋಕ್ಷ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಔಪಾದಿಕ ಬಂಧಮಾದಾಯಾಪಿ, ಉಪಾಧಿ ನಿಮಿತ್ತದಿಂದ ಬಂದಿರತಕ್ಕಂಥ ಬಂಧವನ್ನಿಟ್ಟುಕೊಂಡೂ ಕೂಡ ಪರಮಾತ್ಮನಿಗೆ ಬದ್ಧ ಎಂಬತಕ್ಕಂತಹ ವ್ಯವಹಾರ ಇಲ್ಲ. ಅಸ್ವಾಭಾವಿಕವಾಗಿರ್ತಕ್ಕಂತಹ ಬಂಧ ಹೋಯಿತು ಅಂಥೇಳಿ ಭಗವಂತನಿಗೆ ಮುಕ್ತ ಎಂಬತಕ್ಕಂಥ ವ್ಯವಹಾರವೂ ಇಲ್ಲ ಅಂತ. ಬದ್ಧ ಮುಕ್ತ ಇತಿ ಶ್ಲೋಕಾರ್ಧೇ ಜೀವ ಏವ ಪ್ರತಿಪಾದ್ಯ ನ ಭಗವಾನ್. ಅಂದ ಬದ್ಧ ಮುಕ್ತ ಇತಿ ಹ್ಯಾಖ್ಯ, ಆಖ್ಯ ಯಾರಿಗೆ? ಈ ಹೆಸರು ಯಾರಿಗೆ? ಜೀವನೇ ಈ ಹೆಸರುಳ್ಳವನು ಹೊರತು ಪರಮಾತ್ಮ ಅಲ್ಲ. ನೈವ ಇತ್ಯವಧಾರಣೇನ ಸ್ವಾಭಾವಿಕಸ್ಯ ವಾ ಅಸ್ವಾಭಾವಿಕಸ್ಯ ವಾ ಬಂಧಸ್ಯ ಭಗವತಃ ವ್ಯಾವರ್ತಿತವಾನ್, ವ್ಯಾವರ್ತನಾತ್. ಅಲ್ಲಿ ನೈವ ಅಂತ ಹೇಳಿದ್ದಾನೆ, ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ ಅಂತ ಹೇಳಿದ್ರಿಂದ ಏನರ್ಥ? ಸ್ವಾಭಾವಿಕವಾದ ಬಂಧವೂ ಇಲ್ಲ, ಅಸ್ವಾಭಾವಿಕವಾದ ಬಂಧವೂ ಇಲ್ಲ. ನನ್ನ ಹತ್ರ ಹಣವೇ ಇಲ್ಲ ಅಂತ ಹೇಳ್ತೀರಾ ಅಂದರೆ, ಇನ್ನೊಬ್ಬರು ಕೊಟ್ಟಿದ್ದಾಗಲಿ ನಾನು ಸಂಪಾದನೆ ಮಾಡಿದ್ದಾಗಲಿ ಯಾವುದೂ ಇಲ್ಲ ಅಂತ ಅರ್ಥ. ನನ್ನ ಹತ್ರ ಹಣವೇ ಇಲ್ಲ ಅಂತ ಹೇಳ್ತೇನೆ ಅಂತಂದರೆ ಅವಾಗೇನರ್ಥ? ನಾನು ಸಂಪಾದನೆ ಮಾಡಿದ್ದು ಇಲ್ಲ, ಇನ್ನೊಬ್ಬರಿಂದ ಸಾಲ ಪಡೆದಿದ್ದು ಇಲ್ಲ ಅಂತ ಅರ್ಥ. ಇದೆ ಅಂತಾದರೆ ಅವಾಗ ಹೇಳ್ಬೋದು, ಏನಂತ? ಅದು ಸ್ವಾಭಾವಿಕ, ನೀನೇ ಸಂಪಾದನೆ ಮಾಡಿದ್ದೋ ಅಥವಾ ಯಾರ್ದಾರು ಸಾಲ ತೆಗೆದುಕೊಂಡಿದ್ದೋ ಅಂತ ಹೇಳ್ಬೋದು. ನೈವ ಅಂತ ಹೇಳಿದ ಮೇಲೆ ಇಲ್ಲವೇ ಇಲ್ಲ ಅಂತ ಅರ್ಥ. ಹಾಗೆ ಭಗವಂತನಿಗೆ ನೈವ ಅಂತ ಏವಕಾರವನ್ನು ಹೇಳಿ ಭಗವಂತನಲ್ಲಿ ಬದ್ಧ ಎಂಬತಕ್ಕಂಥ ವ್ಯವಹಾರ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಬದ್ಧ ಎಂಬತಕ್ಕಂಥ ವ್ಯವಹಾರ ಇಲ್ಲವೇ ಇಲ್ಲ ಅಂತ ಹೇಳಿದ್ರಿಂದ ಏನು? ಸ್ವಾಭಾವಿಕವಾಗಿಯೂ ಇಲ್ಲ, ಅಸ್ವಾಭಾವಿಕವಾಗಿಯೂ ಇಲ್ಲ ಎಂಬುದಾಗಿ ಅರ್ಥ. ಸ್ವಸ್ಯ ಅಂದರೆ ಸ್ವಾತ್ಮಕಸ್ಯ ಜೀವಸ್ಯ, ಜೀವನು ಕೂಡ ಪರಮಾತ್ಮನ ಸ್ವರೂಪನಾಗಿದ್ದಾನೆ. ಸ್ವರೂಪ ಅಂದರೆ ಅಭಿನ್ನ ಅಂತ ಅರ್ಥ ಅಲ್ಲ. ಪರಮಾತ್ಮನಂತೆ ಇವನು ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಉಳ್ಳವನಾಗಿದ್ದಾನೆ. ಅಂದ ಪರಮಾತ್ಮನ ಸ್ವರೂಪನಾದಂತಹ ಜೀವ ಸ್ವತಃ ಗುಣನಿಮಿತ್ತಕ ಬಂಧರಹಿತಮಪಿ ಬ್ರಹ್ಮ ಜೀವಭಾವಂ ಪ್ರಾಪ್ಯ ಬಂಧಂ ಅನುಭವತಿ ಇತಿ ಯನ್ಮಾಯಿನಾ ಉಚ್ಯತೆ ತದಪಿ ನ ಇತ್ಯರ್ಥಃ. ಅದರಿಂದ ಯಾವ ಜೀವ ಪರಮಾತ್ಮನ ಸ್ವರೂಪನೇ ಆಗಿದ್ದಾನೆ ಅದ್ವೈತ ಮತದಲ್ಲಿ. ಅದ್ವೈತ ಮತದಲ್ಲಿ ಆಗಬೇಕಾದ್ರೆ ಜೀವ ಪರಮಾತ್ಮ ಒಂದೇ, ಅದರಿಂದ ಜೀವನೇ ಪರಮಾತ್ಮ ಆಗಿದ್ದಾನೆ. ಆ ಜೀವನಿಗೂ ಕೂಡ ಗುಣನಿಮಿತ್ತಕ ಬಂಧರಹಿತಮಪಿ ಬ್ರಹ್ಮ, ಅವನು ಗುಣನಿಮಿತ್ತಕವಾಗಿರ್ತಕ್ಕಂತಹ ಬಂಧ ಇಲ್ಲ ಅವನಿಗೆ. ಆದರೆ ಜೀವಭಾವಂ ಪ್ರಾಪ್ಯ, ಅವನೇ ಜೀವನಾಗಿ ಬಂಧವನ್ನು ಅನುಭವಿಸ್ತಾನೆ. ಯಾವ ಬಂಧ ಇದೆಯಲ್ಲ ಅದು ಪರಮಾತ್ಮನಿಗೆ ಹೇಗೆ ಅಂತಂದರೆ ಗುಣಸಂಬಂಧದಿಂದ ಬಂಧ ಅಲ್ಲ, ಗುಣಸಂಬಂಧದಿಂದಾಗಿ ಜೀವಭಾವ, ಜೀವಭಾವದಿಂದಾಗಿ ಅವನಿಗೆ ಬಂಧ ಅಂತ ಈ ರೀತಿಯಲ್ಲಿ ಮಾಯಾವಾದಿಗಳು ಹೇಳ್ತಾರೆ. ಅಂದರೆ ಬ್ರಹ್ಮನಿಗೆ ಜೀವಭಾವಂ ಪ್ರಾಪ್ಯ, ಜೀವ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದಾನೆ, ಅವನು ಬಂಧಮನುಭವತಿ, ಅವನಿಗೆ ಬಂಧ ಎಂಬತಕ್ಕಂಥದ್ದು ಬರ್ತಾ ಇದೆ ಎಂಬುದಾಗಿ ಮಾಯಿನಾ ಉಚ್ಯತೆ, ಏನು ಮಾಯಾವಾದಿಗಳು ಹೇಳ್ತಾ ಇದ್ದಾರೆ ತದಪಿ ನ. ಅದೇ ಅಸ್ವಾಭಾವಿಕವಾದ ಬಂಧ ಅದು ಭಗವಂತನಿಗಿಲ್ಲ. ಅಸ್ವಾಭಾವಿಕವಾದ ಬಂಧ ಅಂದರೆ ಹೇಗೆ?
ಜೀವಭಾವ ಬಂದದ್ರಿಂದ ಪರಮಾತ್ಮನಿಗೆ ಬಂಧ ಬಂದಿದೆ ಅಂತಂದರೆ ಅಸ್ವಾಭಾವಿಕ ಬಂಧ ಅದು ಇಲ್ಲ. ತದಪಿ ನ ಇತ್ಯರ್ಥ. ಏನಕೇನಾಪಿ ಪ್ರಕಾರೇಣ ಬಂಧೇ ಅಂಗೀಕ್ರಿಯಮಾಣೆ ಸತಿ ಮೇನೈವ ಇತಿ ಸಾವಧಾರಣ ನಿಷೇಧ ಅಯೋಗ ಅಂತ. ಪರಮಾತ್ಮನಲ್ಲಿ ಯಾವ ರೀತಿಯಾದ ಬಂಧವೂ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನಕೇನಾಪಿ ಪ್ರಕಾರೇಣ ಬಂಧೆ ಅಂಗೀಕ್ರಿಯಮಾಣೆ, ಯಾವುದಾದರೂ ರೀತಿಯಿಂದ ನೀವು ಬಂಧವನ್ನು ಇದೆ ಅಂತ ಹೇಳಿಬಿಡ್ತೀರಾ ಅಂತಂದರೆ ಅವಾಗ ನೈವ ಅಂತ ಏವಕಾರವನ್ನು ಹೇಳಿ ನಿರ್ಧಾರಣ ಪುರಸ್ಸರವಾಗಿ ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ. ನೈವ ಎಂಬುದಾಗಿ ಏವಕಾರವನ್ನು ಹೇಳ್ತಾ ನಿರ್ಧಾರಣ ಪುರಸ್ಸರವಾಗಿ ನಿರಾಕರಣೆ ಮಾಡಿದ್ದಾರೆ. ಆದ್ದರಿಂದಾಗಿ ಜೀವನಲ್ಲಿ ಬಂಧ, ಪರಮಾತ್ಮನಲ್ಲಿ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಬಂಧ ಇದೆ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅತಃ ಬ್ರಹ್ಮಣಃ ಅತ್ಯಂತ ಭಿನ್ನಃ ಜೀವಃ ಏವ ಅಸ್ವಾಭಾವಿಕ ಬಂಧಾಧ್ಯಾಧಾರತೆಯ ಪ್ರತಿಪಾದ್ಯ ಇತಿ ಭಾವಃ. ಆದ್ದರಿಂದ ಪರಮಾತ್ಮನಿಂದ ಅತ್ಯಂತ ಭಿನ್ನನಾಗಿರ್ತಕ್ಕಂಥ ಜೀವ ಅವನೇನಾಗಿದ್ದಾನೆ, ಅಸ್ವಾಭಾವಿಕವಾದಂತಹ ಬಂಧವುಳ್ಳವನು ಎಂಬತಕ್ಕಂತಹ ವ್ಯವಹಾರಕ್ಕೆ ವಿಷಯನಾಗಿದ್ದಾನೆ. ಜೀವನು ಬಂಧವುಳ್ಳವನು ಅಂತ ವ್ಯವಹಾರಕ್ಕೆ ವಿಷಯನಾಗಿದ್ದಾನೆ. ಆ ಜೀವ ಪರಮಾತ್ಮನಿಂದ ಅತ್ಯಂತ ಭಿನ್ನ. ಆ ಜೀವನಲ್ಲಿರ್ತಕ್ಕಂಥ ಬಂಧ ಎಂಬತಕ್ಕಂಥದ್ದು ಅಸ್ವಾಭಾವಿಕ ಅಂತ ಅರ್ಥ. ಅತಃ ಎರಡು ಹೇಳಿದಂತೆ ಆಯಿತು. ಜೀವ ಪರಮಾತ್ಮನಿಂದ ಭಿನ್ನ ಅಂತಲೂ ಹೇಳಿದಂತೆ ಆಯಿತು. ಆ ಜೀವನಿಗಿರ್ತಕ್ಕಂಥ ಬಂಧ ಎಂಬತಕ್ಕಂಥದ್ದು ಅಸ್ವಾಭಾವಿಕ ಎಂಬುದಾಗಿ ಕೂಡ ಹೇಳಿದಂತೆ ಆಯಿತು ಅಂತ ಅರ್ಥ. ಅತಃ ಬ್ರಹ್ಮಣಃ ಜೀವನಲ್ಲಿಯೇ ಅಸ್ವಾಭಾವಿಕ ಬಂಧಾಧ್ಯಾಧಾರತೆಯ ಪ್ರತಿಭಾ ಜೀವೇ ಏವ ಅಲ್ಲ, ಜೀವ ಏವ, ಜೀವನೇ ಅಸ್ವಾಭಾವಿಕವಾದ ಬಂಧವುಳ್ಳವನು ಎಂಬುದಾಗಿ ಅವನನ್ನೇ ವ್ಯವಹಾರ ಮಾಡ್ತಾರೆ ಅಂತ ಅರ್ಥ. ಇತೋಪಿ ಏಕತ್ರ ಐಕ್ಯಂ ಅರ್ಥಃ ನ ಇತಿ ಸೂಚಿತಂ ಅಂತ. ಅದರಿಂದ ಜೀವನಿಗೆ ಪರಮಾತ್ಮನಿಂದ ಭಿನ್ನನಾಗಿದ್ದಾನೆ, ಅಸ್ವಾಭಾವಿಕವಾಗಿರ್ತಕ್ಕಂತಹ ಬಂಧ ಇದೆ. ಆದ್ದರಿಂದಲೂ ಕೂಡ ಜೀವ ಪರಮಾತ್ಮರಿಗೆ ಐಕ್ಯ ಹೇಳಲಿಕ್ಕೆ ಬರಲ್ಲ. ಯಾಕೆ? ಒಬ್ಬ ಅಸ್ವಾಭಾವಿಕವಾದ ಬಂಧವುಳ್ಳವನು, ಇನ್ನೊಬ್ಬ ಅಸ್ವಾಭಾವಿಕವಾದ ಬಂಧರಹಿತನಾದವನು. ಆದ್ದರಿಂದಾಗಿ ಅಸ್ವಾಭಾವಿಕವಾದ ಬಂಧವುಳ್ಳ, ಅಸ್ವಾಭಾವಿಕ ಬಂಧರಹಿತರಾದಂತಹ ಇಬ್ಬರು ವ್ಯಕ್ತಿಗಳಿಗೆ ಐಕ್ಯ ಹೇಳಲಿಕ್ಕೆ ಹೇಗೆ ಸಾಧ್ಯ? ಇತೋಪಿ, ಈ ಕಾರಣದಿಂದಲೂ ಕೂಡ ಏಕತ್ರ ಐಕ್ಯಂ ಅರ್ಥಃನ ಇತಿ ಸೂಚಿತಂ. ಆದ್ದರಿಂದ ಎಲ್ಲಿಯೂ ಕೂಡ ಐಕ್ಯ ಎಂಬತಕ್ಕಂಥದ್ದು ಅರ್ಥವೇ ಅಲ್ಲ. ಅಲ್ಲಿ ಮುಂದೆ ನೇತಿ ಜೀವನಿಗೆ ಅನಿಷ್ಟವಾದಂತಹ ಬಂಧನ, ಸಂಸಾರ ಬಂಧನ, ಅದು ಪರಮಾತ್ಮನ ಅಧೀನದಲ್ಲಿರುವ ಗುಣದಿಂದಾಗಿ ಜೀವನು ಹೊಂದಿದ್ದಾನೆ ಅಂತ ಅರ್ಥ. ಮಚ್ಛಕ್ತಿತಃ, ಅದಕ್ಕರ್ಥ ಮದಧೀನ ಗುಣ ಸಾಮರ್ಥ್ಯಾತ್, ಭಗವಂತನ ಅಧೀನದಲ್ಲಿರುವಂತಹ ಸತ್ವರಜಸ್ತಮೋ ಗುಣಗಳ ಸಾಮರ್ಥ್ಯದಿಂದ ಜೀವನಿಗೆ ಅನಿಷ್ಟವಾದ ಬಂಧನ ಬಂದಿದೆ ಅಂತ. ಸಹ ಕೃಷ್ಣ ಅಂತರ್ಥ. ಅಲ್ಲಿ ಸಹ ಇದೆ. ಇತಿ ವಕ್ತುಂ ಸಹ ಅಂದರೆ ಕೃಷ್ಣ. ಅಸ್ಮಿನ್ ಅಂದರೆ ಪದ್ಯೆ ಬದ್ಧ ಮುಕ್ತ ಇತಿ ಹ್ಯಾಖ್ಯ ಗುಣತಃ ಮೇ ನ ವಸ್ತುತಃ ಎಂಬತಕ್ಕಂತಹ ವಾಕ್ಯದ ಪದ್ಯದಲ್ಲಿ ಅಂತರ್ಥ. ಅಲ್ಲ, ಸಾಮ್ಯ ಅಂದರೆ ಸಮಾನ ಅಂತ ಅರ್ಥ. ಅಂಶ ಅಂತಂದರೆ ಭಗವಂತನ ಅಧೀನದಲ್ಲಿದ್ದು ಸಾದೃಶ್ಯವುಳ್ಳವನಾಗಿದ್ದಾನೆ. ಸ್ವರೂಪಾಂಶಗಿದೆ ಮತ್ಸ್ಯಕೂರ್ಮಾದಿಗಳು, ಅದಕ್ಕೆಲ್ಲ ಸಾಮ್ಯ ಇದೆ. ಅಂದರೆ ಅಂಶ ಅಂದರೆ ಸಾಮ್ಯ ಅಂತ ಅರ್ಥ ಅಲ್ಲ. ಅಂಶ ಅಂತಂದರೆ ಅದು ಸ್ವರೂಪಾಂಶ ವಿಭಿನ್ನಾಂಶ ಅಂತ ಎರಡು ರೀತಿಯಲ್ಲಿ. ಸಾಮ್ಯ ಅಂದರೆ ಸಮಾನತೆ, ಈಕ್ವಲ್ ಅಂತ. ಅದನ್ನು ಅಂಶ ಈಕ್ವಲ್ ಅಂದರೆ ಸಮಾನಾರ್ಥಕ ಅಲ್ಲ. ಕೆಲವು ಕಡೆ ಅಂಶ ಅಂತ ಯಾವುದಾಗಿದೆಯೋ ಅದರಲ್ಲಿ ಪೂರ್ಣವಾದಂತಹ ಸಾದೃಶ್ಯವೇ ಇದೆ.
ಎಲ್ಲಿ ಭಿನ್ನಾಂಶ ಅಂತ ಹೇಳ್ತೇವೋ ಅಲ್ಲಿ ಅಲ್ಪ ಸಾದೃಶ್ಯ. ಈಗ ಭಗವಂತ ರಾಮ ರೂಪದಲ್ಲಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಆದರೆ ಕೃಷ್ಣ ರೂಪದಲ್ಲಿಯೂ ಕೂಡ ಅನಂತ ಕಲ್ಯಾಣ ಗುಣ ಪರಿಪೂರ್ಣನೇ. ಹಾಗಾದರೆ ರಾಮಕೃಷ್ಣ ರೂಪಗಳು ಅಂಶ, ಅವುಗಳಿಗೆ ಸಾಮ್ಯ, ಯಾವ ರೀತಿಯಾದ ವ್ಯತ್ಯಾಸವೂ ಇಲ್ಲ. ಸಾಮ್ಯ ಅಂತಂದರೆ ಅದೇ ಅಂತಲೇ ಅರ್ಥ ಹೊರತು ಅಂದರೆ ಎರಡೂ ಸಮಾನವಾಗಿದೆ, ಅದರಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದು ಇಲ್ಲ ಅಂತ ಅರ್ಥ. ಜೀವನಲ್ಲಿ ಪರಮಾತ್ಮನ ಸಾಮ್ಯ ಅಂತಂದರೆ ಜೀವ ಪರಮಾತ್ಮನಿಂದ ಭಿನ್ನನಾದಂಥ ಜೀವನಲ್ಲಿ ಪರಮಾತ್ಮನಿಂದ ಸಾಮ್ಯ ಅಂತಂದರೆ ಪರಮಾತ್ಮನಲ್ಲಿರುವಂಥ ಗುಣಗಳು ಇವನಲ್ಲಿದೆ. ಭಿನ್ನಾಂಶ ಅಂತ ಹೇಳಲ್ಲ, ವ್ಯಾವಹಾರಿಕವಾದ ಭೇದ. ಜೀವರಿಗೆ ಪರಮಾತ್ಮನಿಂದ ವ್ಯಾವಹಾರಿಕವಾದ ಭೇದ ಸಂಸಾರದಲ್ಲಿ. ಜ್ಞಾನ ಬಂತು ಅಂತಂದರೆ ವ್ಯಾವಹಾರಿಕ ಭೇದ ಎಂಬತಕ್ಕಂಥದ್ದು ಹೋಗುತ್ತೆ, ಅಭಿನ್ನನೇ ಆಗಿದ್ದಾನೆ. ಜೀವನಿಗೆ ಪಾರಮಾರ್ಥಿಕವಾದ ಭೇದ ಅನಾದಿ ಕಾಲದಿಂದ. ಅವರಿಗೆ ಅವರ ಮತ ಪ್ರಕಾರ ಜೀವ ಅಂತಿಲ್ವೇ ಇಲ್ಲ. ಯಾಕೆ? ಏಕಮೇವ ಅದ್ವಿತೀಯಂ ಬ್ರಹ್ಮ. ಆತ್ಮ ಇದಮಗ್ರ ಆಸೀತ್, ಒಬ್ಬನೇ ಆತ್ಮ ಇದ್ದಿತ್ತು. ಸದೈವ ಸೌಮ್ಯ ಇದಮಗ್ರ ಆಸೀತ್. ಜೀವನನ್ನು ಮಮೇವಾಂಶೋ ಜೀವಲೋಕೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹಾಗಾದರೆ ಪರಮಾತ್ಮನ ಅಂಶ ಅಂತ ಪರಮಾತ್ಮನೇ ಜೀವನನ್ನು ಹೇಳಿರೋದ್ರಿಂದ ಜೀವ ಪರಮಾತ್ಮನ ಸ್ವರೂಪಾಂಶ ಆಗ್ತಾನ? ಇಲ್ಲ. ಯಾಕೆ? ಬದ್ಧ ಮುಕ್ತ ಇತಿ ಹ್ಯಾಖ್ಯ ಜೀವಸ್ಯ ಸತ್ವ ರಜಸ್ತಮ, ಈ ಗುಣಗಳ ಸಂಬಂಧ ಜೀವನಿಗೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಜೀವ ಅಂಶಾಂತ ವಾಚ್ಯನಾಗಿದ್ದಾನೆ, ಆದರೆ ಸ್ವರೂಪಾಂಶ ಅಂತ ಹೇಳಲಿಕ್ಕೆ ಬರಲ್ಲ, ವಿರೋಧ ಇದೆ. ಅದರಿಂದ ಭಿನ್ನಾಂಶ ಅಂತ ಹೇಳಬೇಕು. ತೇನೈವ ವಕ್ತಿ ಸ್ವಾಧೀನಂ ಅನಿಷ್ಟಂ ಸ್ವಸ್ಯನೇತ್ಯಪಿ ಮೋಹಂ ಚಾಸುರಜೀವಾನಾಂ ಸಮ್ಮುಗ್ಧೋಕ್ತ್ಯಾ ಕರೋತ್ ಪ್ರಭುಃ. ಬದ್ಧಃ ಮುಕ್ತಃ ಇತಿ ಹ್ಯಾಖ್ಯ ಗುಣತಃ ಮೇ ನ ವಸ್ತುತಃ ಅಂತಿದೆ. ಇದಕ್ಕೆ ಅರ್ಥ ನಾವೇನು ಮಾಡಿದೆವು? ಮೇ ಗುಣತಃ, ನನ್ನ ಅಧೀನವಾದಂಥ ಪದವನ್ನು ಅನುವೃತ್ತಿ ಮಾಡಿಕೊಂಡು ಅಪಕತಾನೇ ಹೇಳ್ತಾ ಇರೋದು ಉದ್ಧವನಿಗೆ. ಸ್ಪಷ್ಟವಾಗಿ ಹೇಳಿಬಿಡ್ಬೋದಾಗಿತ್ತಲ್ಲ, ಏನಂತ? ಬದ್ಧ ಮುಕ್ತ ಇತಿ ಹ್ಯಾಖ್ಯ ಜೀವಸ್ಯ ಮದಧೀನ ಗುಣತಃ ಹೇಳ್ಬೋದಾಗಿತ್ತು. ಅದು ಬಿಟ್ಟು ಸಂದೇಹ ಬರುವಾಗ ಹೇಳ್ತಾ ಇದ್ದಾನೆ, ಬದ್ಧ ಮುಕ್ತ ಇತಿ ಹ್ಯಾಖ್ಯ ಗುಣತಃ ಮೇ, ಹಾಗೆ ನನಗೇನೆ ಆರ್ಥಿಕವಾಗಿ ಇಲ್ಲ ಎಂಬುವಂತಹ ಅರ್ಥ ತಿಳಿಯುವ ಹಾಗೆ, ಅರ್ಥ ಜ್ಞಾನ ಬರುವ ಹಾಗೆ ವಾಕ್ಯ ಪ್ರಯೋಗ ಮಾಡಿದ್ದಾನೆ. ಸ್ವತಂತ್ರವಾಗಿ ವಾಕ್ಯ ಪ್ರಯೋಗ ಮಾಡ್ತಕ್ಕಂಥ ಪರಮಾತ್ಮ ಅವನು ಸಂದೇಹ ಬಾರದ ಹಾಗೆ ಬದ್ಧ ಮುಖ್ಯ ಎಂಬತಕ್ಕಂತಹ ಈ ವ್ಯವಹಾರ ಜೀವನಿಗೆ, ಅದು ಗುಣನಿಮಿತ್ತಕವಾಗಿ, ನನಗೆ ಇಲ್ಲವೇ ಇಲ್ಲ, ಅದು ಅಸ್ವಾಭಾವಿಕ ಅಂತ ಹೇಳ್ಬೋದಾಗಿತ್ತಲ್ಲ. ಅದು ಬಿಟ್ಟುಬಿಟ್ಟು ಭಗವಂತ ಇತರರು ಏನು ಅರ್ಥ ಮಾಡಿದ್ದಾರೆ ಆ ಅರ್ಥ ಬರಲಿಕ್ಕೂ ಅವಕಾಶ ಇರುವ ಹಾಗೆ ಯಾಕೆ ವಾಕ್ಯ ಪ್ರಯೋಗ ಮಾಡ್ದ ಒಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ಮೋಹಂ ಚ ಅಸುರ ಜೀವಾನಾಂ, ದುಷ್ಟಜೀವರು ಅಸುರ ಜೀವರಿದ್ದಾರೆ, ಅವರಿಗೆ ಮೋಹ ಉಂಟು ಮಾಡಬೇಕು. ಅದಕ್ಕೋಸ್ಕರವೇ ಸಮ್ಮುಗ್ಧೋಕ್ತ್ಯ ಅಕರೋತ್ ಪ್ರಭು. ಪರಮಾತ್ಮ ಎರಡೂ ರೀತಿಯಾದ ಅರ್ಥ ಮಾಡ್ಬೋದು. ಮೇ ಗುಣತಃ ನನಗೇ ಗುಣದಿಂದ ಅಂತಲೂ ಅರ್ಥ ಮಾಡ್ಬೋದು, ಮೇ ಗುಣತಃ ನನ್ನ ಅಧೀನವಾದಂತಹ ಸತ್ವರಜಸ್ತಮೋ ಗುಣಗಳಿಂದ ಅಂತಲೂ ಮಾಡ್ಬೋದು. ನನಗೇನೆ ಸತ್ವರಜಸ್ತಮೋ ಗುಣಗಳಿಂದ ಅಂತಲೂ ಅರ್ಥ ಮಾಡ್ಬೋದು, ನ ವಸ್ತುತಃ ವಾಸ್ತವಿಕವಾಗಿಲ್ಲ ಅಂತ ಅರ್ಥ ಮಾಡ್ಬೋದು. ಅಥವಾ ಮೇ ಅಧೀನ, ನನ್ನ ಅಧೀನವಾದಂಥ ಗುಣಗಳಿಂದ ಜೀವನಿಗೆ ಬಂಧ ಮೋಕ್ಷ ಎಂಬತಕ್ಕಂಥದ್ದು ನ ವಸ್ತುತಃ ಸ್ವಾಭಾವಿಕವಾಗಿ ಅಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವಾಕ್ಯಕ್ಕೆ ಎರಡೂ ರೀತಿಯಾದಂಥ ಅರ್ಥ ಹೇಳಲಿಕ್ಕೆ ಅವಕಾಶ ಇದೆ. ಈ ರೀತಿಯಲ್ಲಿ ಸಮುಗ್ಧಾಕಾರೇಣ ಭಗವಂತ ವಾಕ್ಯ ಪ್ರಯೋಗ ಮಾಡಿದ್ದಾನೆ. ಯಾಕೆ ಅಂತಂದರೆ ಅದಕ್ಕೆ ಕಾರಣ ಹೇಳ್ತಾರೆ, ಮೋಹಂಚ ಅಸುರ ಜೀವಾನಾಂ, ದುಷ್ಟಜೀವರಿಗೆ ಮೋಹ ಎಂಬತಕ್ಕಂಥದ್ದು ಬರಬೇಕು. ಅದಕ್ಕೋಸ್ಕರವೇ ಪರಮಾತ್ಮ ಈ ರೀತಿಯಾದ ವಾಕ್ಯ ಪ್ರಯೋಗ ಮಾಡಿದ್ದಾನೆ. ವಾಕ್ಯ ಪ್ರಯೋಗ ಮಾಡಬೇಕಾದರೂ ಕೂಡ ಹೀಗೆ ಮಾಡಿದ್ದಾನೆ.
ತೈನೈವ ಬಂಧಕವಾದ ಗುಣಗಳು ನನ್ನ ಅಧೀನವಾಗಿದ್ದಾವೆ ಎಂಬುದಾಗಿ ಹೇಳಿದ್ರಿಂದಲೇ ಸ್ವಾಧೀನಂ ತನಗೆ ಅಧೀನವಾದ ಅನಿಷ್ಟಂ ಅನಿಷ್ಟ ರೂಪವಾದಂಥ ಬಂಧನವು ಸ್ವಸ್ಯ ತನಗೆ ನ ಇಲ್ಲ ಇತ್ಯಪಿ ಎಂದೂ ವಕ್ತಿ ಹೇಳ್ತಾ ಇದ್ದಾನೆ. ಪ್ರಭು ಕೃಷ್ಣ ಪರಮಾತ್ಮನು ಸಮ್ಮುಗ್ಧೋಕ್ತ್ಯ ಅಸ್ಪಷ್ಟವಾದಂತಹ ಮಾತಿನಿಂದ ಅಸುರಜೀವರಿಗೆ ಮೋಹಂ ಭ್ರಮೆಯನ್ನು ಅಕರೋತ್ ಉಂಟು ಮಾಡಿದ್ದಾನೆ. ತೇನೈವ ಬಂಧಕವಾದ ಗುಣಗಳು ನನ್ನ ಅಧೀನ ಎಂಬುದಾಗಿ ಹೇಳುವುದರಿಂದಲೇ ಸ್ವಾಧೀನಂ ತನ್ನ ಅಧೀನವಾದ ಅನಿಷ್ಟಂ ಅನಿಷ್ಟವಾದಂತಹ ಬಂಧನವು ಸ್ವಸ್ಯ ತನಗೆ ನ ಇಲ್ಲ ಇತ್ಯಪಿ ಈ ರೀತಿಯಲ್ಲಿಯೂ ಕೂಡ ವಕ್ತಿ ಹೇಳಿದ್ದಾನೆ. ಪ್ರಭು ಸಮರ್ಥನಾದ ಶ್ರೀಕೃಷ್ಣ ಪರಮಾತ್ಮನು ಸಮ್ಮುಗ್ಧೋಕ್ತ್ಯ ಅಸ್ಪಷ್ಟವಾದ ಮಾತಿನಿಂದ ಅಸುರಜೀವರಿಗೆ ಮೋಹವನ್ನು ಭ್ರಾಂತಿಯನ್ನು ಅಕರೋತ್ ಉಂಟು ಮಾಡಿದ್ದಾನೆ. ಯಾವುದು ಅದನ್ನೇ ಅಸ್ಪಷ್ಟವಾಗಿ ಹೇಳಿದ್ದೇನೆ, ಸಮ್ಮುಗ್ಧೋಕ್ತ್ಯ ಅಂತ ಹೇಳ್ತಾ ಇದ್ದಾನೆ. ಏನು ಹಾಂ ಅಲ್ಲಿ ಬದ್ಧ ಮುಕ್ತ ಇತಿ ಹ್ಯಾಖ್ಯ ಗುಣತಃ ಮೇ ಅಂತಿದೆ. ಅದಕ್ಕೇನರ್ಥ? ಮೇ ನನ್ನ ಅಧೀನವಾದ ಗುಣತಃ ಅಂತ ಅರ್ಥ. ಮೇ ಸ್ವಾಧೀನ ಅಂತ ಸ್ಪಷ್ಟ ಶಬ್ದದಿಂದ ಹೇಳಿಲ್ಲ, ಮೇ ಅಂತ ಹೇಳಿದ್ದಾನೆ. ಮೇ ಅನ್ನೋದಕ್ಕೇನರ್ಥ? ನನ್ನ ಅಧೀನದಲ್ಲಿರುವ ಅಂತಲೇ ಅರ್ಥ, ಅಂದರೆ ಸ್ವಾಧೀನ ಅಂತಲೇ ಅರ್ಥ. ಹಾಂ ಎಲ್ಲಿ? ಇಲ್ಲಿ ಸ್ವಾಧೀನಂ ಅಂತ ಹೇಳಿದಾರಲ್ಲ, ಸ್ವಾಧೀನ. ಹಾಂ ಅದರಿಂದ ಭಗವದ್ ಅಧೀನವಾದದ್ದು ಅನಿಷ್ಟ ಅಂತ ಹೇಳಿದ್ರಲ್ಲಿ. ಮೇ ಗುಣತಃ ಎಂಬ ವಾಕ್ಯದಿಂದ ಜೀವನಿಗೇನು ಬಂಧ ಬಂದಿದೆಯಲ್ಲ ಅದು ಭಗವಂತನ ಅಧೀನ ಅಂತ ಹೇಳಿದ್ರು. ಆ ಬಂಧ ಅನಿಷ್ಟ, ಅದು ತನ್ನ ಅಧೀನವಾದದ್ದು. ಅದನ್ನೇ ಹೇಳ್ತಾ ಇರೋದು. ಅದರ ತಾತ್ಪರ್ಯ ಏನು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರೋದು ಮೇ ಗುಣತಃ ಅಂತ ವಾಕ್ಯ ಇದೆ. ಮೇ ಗುಣತಃ ಅಂತಂದರೆ ನನಗೆ ಗುಣದಿಂದ ಅಂತ ಅರ್ಥ ಆಗುತ್ತೆ. ಮೇ ನನಗೆ ಗುಣತಃ ಸತ್ವರಜಸ್ತಮೋ ಗುಣಗಳಿಂದ ಬದ್ಧ ಮುಕ್ತ ಇತಿ ಖ್ಯಾಖ್ಯ ಅಂತ ಹೇಳಿದಂತೆ ಆಗುತ್ತೆ. ಆದರೆ ಆ ಅರ್ಥ ಅಲ್ಲ. ಮೇ ನನ್ನ ಅಧೀನವಾದ ಗುಣತಃ ಸತ್ವರಜಸ್ತಮೋ ಗುಣಗಳಿಂದ ಬಂಧ. ಅದೇನದು ಬಂಧ? ಏನು? ಅನಿಷ್ಟ. ಅದು ಅನಿಷ್ಟ. ಅಂದ ಭಗವಂತನ ಅಧೀನವಾಗಿದೆ, ಅನಿಷ್ಟವೂ ಆಗಿದೆ. ಅನಿಷ್ಟವಾದದ್ದು ತನ್ನ ಅಧೀನದಲ್ಲಿದ್ದನ್ನು ತಾನ್ಯಾರು ಮಾಡ್ಕೋತಾನ? ಅಂದರೆ ಅದನ್ನೇ ಮೊದಲು ಹೇಳಿದ್ದು ನಾನು. ತನ್ನ ಕೈಯನ್ನು ಯಾರೂ ಬೇಕು ಅಂತ ಕಟ್ ಮಾಡ್ಕೊಳ್ಳಲ್ಲ, ಸುಟ್ಕೊಳ್ಳೋದು ಇಲ್ಲ. ಅಚಾನಕವಾಗಿ ಆಗ್ಬೋದು ಅಷ್ಟೇ ಅಲ್ವಾ? ಆದರೆ ಭಗವಂತನಿಗೆ ಅಧೀನದಲ್ಲಿದೆ. ಆದ್ದರಿಂದಾಗಿ ಆ ಗುಣಗಳಿಂದ ಅನಿಷ್ಟವಾದ ಬಂಧನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಭಗವಂತ ಹೇಳಿದ್ದಾನೆ, ಸ್ಪಷ್ಟವಾಗಿ ಹೇಳಿಲ್ಲ. ಅದು ಯಾಕೆ ಅಂತಂದರೆ ಅಸುರಮೋಹನಾಯ. ಹಾಂ ಹೌದು, ಎರಡೂ ಅರ್ಥ ಮಾಡ್ಬೋದು ಆ ರೀತಿಯಲ್ಲಿ ಹೇಳಿ. ಹಾಂ ಹೌದು, ಭಗವಂತ ಹೇಳಿದಾನಲ್ಲ, ಗುಣತಃ ಮೇನ ವಸ್ತುತಃ ಅಂತ ಹೇಳಿದಾನಲ್ಲ. ಏನರ್ಥ? ಅಷ್ಟೇ ಅಲ್ಲ, ಭಗವಂತ ಸತ್ವಂ ರಜಃ ತಮಃ ಇತಿ ಗುಣಾ ಜೀವಸ್ಯ ನೈವ ಮೇ ಅಂತ ಹೇಳಿದ್ದಾನೆ. ಸತ್ವಂ ರಜಃ ತಮಃ ಇತಿ ಗುಣಾ ಜೀವಸ್ಯ ನೈವ ಮೇ ಅಂತ ಹೇಳಿದ್ದಾನೆ. ಅದರಿಂದ ಭಗವಂತ ಅನಿಷ್ಟವಾದಂತಹ ಆ ಬಂಧ ಇಲ್ಲ ಅಂತ ಹೇಳ್ದ. ಹಾಗಾದರೆ ಮೇ ಗುಣತಃ ಅಂತ ಹೇಳಿದಾನಲ್ಲ ಅಂತಂದರೆ ಒಂದು ಅಧೀನವಾದಂತಹ ಗುಣದಿಂದ ಅಂತ ಹೇಳಿದ್ದಾನೆ. ಅದೇ ನೈವ ಮೇ ಅಂತ ಕೂಡ ಹೇಳಿದ್ದಾರೆ. ತೇನೈವ ಅದಕ್ಕರ್ಥ ಜೀವಸ್ಯ ಅನಿಷ್ಟದಾಯಕ ಸತ್ವಾದಿಗುಣಾನಾಂ ಸ್ವಾಧೀನತ್ವೇನೈವ ಅಂತ. ಜೀವನಿಗೆ ಅನಿಷ್ಟ ಬಂಧ, ಅದಕ್ಕೆ ಕಾರಣವಾಗಿರ್ತಕ್ಕಂಥ ಆಪಾದಕ ತಂದುಕೊಡ್ತಕ್ಕಂಥದ್ದು ಯಾವುದು? ಈ ಸತ್ವಾದಿಗುಣಗಳು. ಅದು ಭಗವಂತನ ಅಧೀನವಾಗಿದ್ದಾವೆ. ಸ್ವಾಧೀನಂ ಅನಿಷ್ಟಂ ಯಾವುದದು? ಬಂಧರೂಪಂ. ತನ್ನ ಅಧೀನದಲ್ಲಿರ್ತಕ್ಕಂಥ ಅನಿಷ್ಟ ಯಾವುದು? ಬಂಧ.
ಆ ಸಂಸಾರ ಬಂಧನ ಎಂಬತಕ್ಕಂಥದ್ದು ಅಸ್ವತಂತ್ರಸ್ಯ ಜೀವಸ್ಯ ಭಗವದಧೀನ ಗುಣನಿಮಿತ್ತಕ ದುಃಖಂ ಸ್ಯಾತ್ ಸ್ವತಂತ್ರಸ್ಯ ದುಃಖದಾಯಕ ಗುಣಾನಾಮಪಿ ನಿಯಾಮಕಸ್ಯ ಕಥಂ ತದ್ದುಃಖಂ ಸ್ಯಾದಿತಿ ಭಾವ ಅಂತರ್ಥ. ಅಸ್ವತಂತ್ರನಾದ ಜೀವನಿಗೆ ಭಗವದಧೀನದಂಥ ಗುಣಗಳಿಂದ ಬಂಧ ಆಗ್ಬೋದು, ಆದರೆ ಭಗವಂತ ಸ್ವತಂತ್ರನಾಗಿದ್ದಾನೆ. ದುಃಖದಾಯಕವಾದಂಥ ಗುಣಗಳು ಭಗವಂತನ ಅಧೀನ. ಸ್ವತಂತ್ರಸ್ಯ ದುಃಖದಾಯಕ ಗುಣಾನಾಮಪಿ ನಿಯಾಮಕಸ್ಯ, ಯಾವುದು ದುಃಖಕ್ಕೆ ಕಾರಣವಿದ್ದಾವೋ ಅಂತಹ ಗುಣಗಳಿಗೂ ಭಗವಂತ ನಿಯಾಮಕನಾಗಿದ್ದಾನೆ ಅಂತಂದ ಮೇಲೆ ಕಥಂ ತದ್ದುಃಖಂ ಸ್ಯಾತ್, ಅವನಿಗೆ ದುಃಖ ಬರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ಯಾರನ್ನ? ದುಃಖ ನಿಯಾಮಕ ಆದ್ದರಿಂದ ದುಃಖಿ ಅಂತ ಕರೀತಾರೆ. ಧನಿ ಅಂದ್ರೆ ಏನರ್ಥ? ಅಲ್ಲ, ಧನ ನಿಯಾಮಕ ಅಂತ ಅರ್ಥ. ನನ್ನ ಹತ್ರ ಒಂದು ಪೈಸಾ ಇಲ್ಲ, ಎಲ್ಲ ನಿಮ್ಮ ಹತ್ರ ಕೊಟ್ಟಿದ್ದೇನೆ, ನಾನು ಹೇಳ್ದಂಗೆ ನೀವು ಮಾಡ್ತೀರಿ. ಧನಿ ಅಂತಂದ್ರೆ ನಾನು ಹೇಳ್ದಂಗೆ ಮಾಡ್ತೀರಾ ಅಂತ ಅರ್ಥ. ಅಂದರೆ ನಾ ಧನಿ, ನೀವು ಧನಿ ಅಲ್ಲ, ನೀವು ಕ್ಯಾಶಿಯರ್ ಅಷ್ಟೇ ಅಲ್ವಾ? ಹಾಗೆ ಧನಿ ಅಂದರೆ ಧನಸ್ವಾಮಿ ಅಂತ ಅರ್ಥ. ಹಾಗೆ ದುಃಖ ಅಂದರೆ ದುಃಖಸ್ವಾಮಿ, ದುಃಖಸ್ವಾಮಿ ಅಂದರೆ ದುಃಖ ನಿಯಾಮಕ, ಧನಸ್ವಾಮಿ ಅಂದರೆ ಧನ ನಿಯಾಮಕ ಅಂತ ಅರ್ಥ. ನನ್ವೇವಂ ಚೇತ್ ಮದಧೀನ ಗುಣಾಜ್ಜೀವಸ್ಯ ಬದ್ಧಾದ್ಯಾಖ್ಯಾ ಇತಿ ಸ್ಪಷ್ಟಂ ಕಿಮಿತಿ ನಾ ಅವಾದೀತ್ ಇತ್ಯತಃ. ಪರಮಾತ್ಮ ಹೇಳ್ಬೋದಾಗಿತ್ತಲ್ಲ, ಮದಧೀನ ನನ್ನ ಅಧೀನದಲ್ಲಿರ್ತಕ್ಕಂತಹ ಗುಣಾತ್ ಸತ್ವರಜ ಗುಣಗಳಿಂದ ತಮೋಗುಣಗಳಿಂದ ಜೀವಸ್ಯ ಜೀವನಿಗೆ ಬದ್ಧಾದಿ ಆಖ್ಯಾ ಬದ್ಧ ಮುಕ್ತ ಎಂಬತಕ್ಕಂಥ ವ್ಯವಹಾರ ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ ಅಂತಂದರೆ ಮೋಹಂ ಅಸುರ ಜೀವಾನಾಂ ಅಂತ. ಅಸುರ ಜೀವರಿಗೆ ಮೋಹ ಉಂಟು ಮಾಡಲಿಕ್ಕೋಸ್ಕರ ಭಗವಂತ ಸ್ಪಷ್ಟವಾಗಿ ಹೇಳಿಲ್ಲ. 10 ನಿಮಿಷ ಬಿಟ್ಟು ಹೇಳ್ರಿ. ಮುಗೀತು ಈಗ ಲೀಸರ್. ಹೌದು ಹೌದು ಹೌದು. ಹಾಂ ಸರಿ ಸರಿ. ಮತ್ತೆ ಸರಿ ಮತ್ತೆ ಯಾರ್ಯಾರಿಗೆ ಮಾಡಬೇಕು ಅಂತ ಏನಾದರೂ ಈಗ ನೀವೆಲ್ಲ ಹೇಳಿದ್ರಲ್ಲ, ಅವರೆಲ್ಲದು ಏನಾದರೂ ಸಮಸ್ಯೆ ಬಂದಿದೆ ಅಂದರೆ ನಾನು ಇದು ಮಾಡೋಣ ಅಂತ ಅಂದ್ಕೊಂಡೆ. ಅಥವಾ ಯಾರಿಗೆ ಹೌದು, ಈಗ ನಾನು ಯಾರಿಗೆ ಮಾಡಬೇಕು ಏನು ಅಂತ ಗೊತ್ತಾದರೆ ನಾನು ಅದಕ್ಕೆ ಮಾಡ್ತೇನೆ. ಸರಿ 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 ಅದೇ.